ಶ್ರಿಯಪತ್ಯೆ ನಿತ್ಯಾಗಣಿತಗುಣಮಾಣಿಕ್ಯವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ. ಬೆಳಿಗ್ಗೆ ಕಲ್ಪನೋಪದೇಶಾಚ್ಚ ಮಧ್ವಾದಿವತ್ ಅವಿರೋಧ. ಇದು ಜ್ಯೋತಿರಧಿಕರಣದಲ್ಲಿ ಬರುವ ಎರಡನೇ ಸೂತ್ರ. ಎರಡು ಸೂತ್ರಗಳ ಒಂದು ಅಧಿಕರಣ. ಕಲ್ಪನೋಪದೇಶಾತ್, ಮಹಾಯೋಗ ವಿದ್ವದ್ರೂಢಿಗಳನ್ನು ಕಲ್ಪನೆ ಮಾಡಿ ನಾವು ಸಕಲ ಶಬ್ದಗಳನ್ನು ಬ್ರಹ್ಮವಾಚಕ ಅಂತ ಹೇಳ್ತೇವೆ. ಆದ್ದರಿಂದ ಅವಿರೋಧ, ಸಕಲ ಕರ್ಮವಾಚಕ ಶಬ್ದಗಳು ಬ್ರಹ್ಮಪರವಾದರೂ ಕರ್ಮ ಅಸಿದ್ಧಿ, ಲೋಕ ವ್ಯವಹಾರ ಅಸಿದ್ಧಿ ಎಂಬ ವಿರೋಧ ಇಲ್ಲ. ಮಹಾಯೋಗ ವಿದ್ವದ್ರೂಢಿಗಳನ್ನು ಒಪ್ಪಿ ಲೋಕದಲ್ಲಿ ಮುಖ್ಯ ವೃತ್ತಿಯನ್ನು ಒಪ್ಪಿಯೇ ಭಗವದ್ವಾಚಕವಾಗಿದೆ ಜ್ಯೋತಿರಾದಿ ಶಬ್ದಗಳು. ವಸಂತೆ ವಸಂತೆ ಇತ್ಯಾದಿ ಶಬ್ದಗಳು ಲೋಕದಲ್ಲಿ ವೃತ್ತಿಯನ್ನು ಬಿಟ್ಟು ಬ್ರಹ್ಮವಾಚಕ ಅಂತ ಹೇಳೋದಲ್ಲ, ಲೋಕದಲ್ಲಿ ವೃತ್ತಿಯನ್ನು ಒಪ್ಪಿ ಮಹಾಯೋಗ ವಿದ್ವದ್ರೂಢಿಗಳ ಮೂಲಕ ಬ್ರಹ್ಮವಾಚಕ ಅಂತ ಹೇಳೋದ್ರಿಂದ ಅವಿರೋಧ. ಕರ್ಮವನ್ನು ಹೇಳಲೇಬಾರದು ವೇದದಲ್ಲಿ, ಬ್ರಹ್ಮಪರನೇ ಅನ್ನೋ ವಿರೋಧ ಆಗಲಿ, ಲೋಕದಲ್ಲಿ ಆ ಶಬ್ದಗಳನ್ನು ವ್ಯವಹಾರವೇ ಇಲ್ಲದೇ ಹೋದೀತು ಎಂಬ ವಿರೋಧವಾಗಲಿ ಇಲ್ಲ. ಅದಕ್ಕೆ ಉದಾಹರಣೆ ಮಧ್ವಾದಿವತ್. ಅಸೌ ವಾ ಆದಿತ್ಯ ದೇವ ಮಧು. ಉಪನಿಷತ್ತಿನಲ್ಲಿ ಆದಿತ್ಯನನ್ನು ದೇವ ಮಧು ಅಂತ ಕರೆದಿದ್ದಾರೆ. ಆದಿತ್ಯನನ್ನು ದೇವತೆಗಳ ಮಧು ಅಂದ ಮಾತ್ರಕ್ಕೆ ಮಧು ಶಬ್ದಕ್ಕೆ ಸೂರ್ಯನೇ ಅರ್ಥ ಅಂತ ಆಗೋದಿಲ್ಲ. ಮತ್ತು ಜೇನು ಅನ್ನೋ ಲೌಕಿಕ ಅರ್ಥವೂ ಅದಕ್ಕಿದೆ. ಉಪನಿಷತ್ತು ಮಧು ಅಂತ ಆದಿತ್ಯ ತದಂತರ್ಗತ ಪರಮಾತ್ಮ ಅಂತ ಉಪದೇಶ ಮಾಡಿದ್ರೂ ಮಧು ಶಬ್ದದ ಪ್ರಯೋಗ ಲೋಕದಲ್ಲಿ ಜೇನು ಅನ್ನೋ ಅರ್ಥದಲ್ಲಿ ಹೇಗೆ ಇದೆಯೋ, ಇಲ್ಲಿಯ ಪ್ರಯೋಗವನ್ನು ಒಪ್ಪಿ ಅಲ್ಲೂ ಆ ಮಧು ಶಬ್ದವನ್ನು ಉಪನಿಷತ್ತು ಹೇಗೆ ಪ್ರಯೋಗ ಮಾಡಿದೆಯೋ ಹಾಗೆ ಸಕಲ ವೈದಿಕ ಶಬ್ದಗಳಿಗೆ ಲೋಕದಲ್ಲಿ ಪ್ರಯೋಗವನ್ನು ಒಪ್ಪಿಯೇ ಬ್ರಹ್ಮನಲ್ಲಿ ನಾವು ಸಮನ್ವಯ ಮಾಡೋದರಿಂದ ವಿರೋಧ ಇಲ್ಲ. ಇದು ಮತ್ತು ಅಲ್ಲಿ 3 ಮತಗಳಿವೆ ಅಂತ ಹೇಳಿದರು. ಅಂದರೆ ವಾಕ್ಯಾನ್ವಯದಲ್ಲಿ 3 ಅಭಿಪ್ರಾಯಗಳು. ಪ್ರತಿಜ್ಞಾಸಿದ್ಧೇ ಉತ್ಕ್ರಮಿಷ್ಯತ ಏವಂ ಭಾವಾದಿತ್ಯೌಡುಲೋಮಿ ಪ್ರತಿಜ್ಞಾಸಿದ್ಧೇರ್ಲಿಂಗಮಾಶ್ಮರಥ್ಯ. ಆಮೇಲೆ ಅವಸ್ಥಿತೇರಿತಿ ಕಾಶಕೃಷ್ಣ. ಅಲ್ಲಿಗೆ ಔಡುಲೋಮಿ ಮತ್ತು ಕಾಶಕೃಷ್ಣ ಆಶ್ಮರಥ್ಯ. ವ್ಯಾಸರ 3 ಶಿಷ್ಯರ 3 ಅಭಿಪ್ರಾಯಗಳನ್ನು ಹೇಳಲಾಗಿದೆ. ಅಲ್ಲಿ ಪ್ರತಿಜ್ಞಾಸಿದ್ಧೇರ್ಲಿಂಗಂ ಆಶ್ಮರಥ್ಯ. ಆಶ್ಮರಥ್ಯನ ಸಿದ್ಧಾಂತ ಏನು ಅಂದರೆ ಪ್ರತಿಜ್ಞಾ ಸಿದ್ಧಿ ಏನು, ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ ಪುರುಷ ಸೂಕ್ತದ ಪ್ರತಿಜ್ಞಾ. ಜ್ಞಾನ ಬಿಟ್ಟು ಬೇರೆ ಮಾರ್ಗ ಮೋಕ್ಷಕ್ಕೆ ಇಲ್ಲ ಅಂತ ಇದು ಪ್ರತಿಜ್ಞೆ.
ಜ್ಞಾನ ಬಿಟ್ಟು ಮೋಕ್ಷಕ್ಕೆ ಬೇರೆ ಮಾರ್ಗ ಇಲ್ಲ ಅಂತ ಗೊತ್ತಾಗಬೇಕಾದರೆ ವೇದದಲ್ಲಿ ಜ್ಞಾನವನ್ನು ಉಪದೇಶ ಮಾಡಿದಂತೆಯೇ ಪರಮಾತ್ಮನ ಬಗ್ಗೆ ಜ್ಞಾನವನ್ನು ಉಂಟು ಮಾಡಿದಂತೆಯೇ ಕರ್ಮಾದಿಗಳನ್ನು ಹೇಳಲಾಗಿದೆ. ಅಲ್ಲಿಗೆ ಜ್ಞಾನ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಯಾಕೆ ಅಂದರೆ ಕರ್ಮಾದಿಗಳಿಂದ ಸಿಗುವ ಫಲ ಅನಿತ್ಯ. ಆಗ ಕರ್ಮಾದಿಗಳನ್ನು ಬಿಟ್ಟು ಜ್ಞಾನದ ಕಡೆ ಸಾಧಕ ಹೋಗ್ತಾನೆ. ಆವಾಗ ನಾಣ್ಯಪಂಥ ಅನ್ನೋ ಪ್ರತಿಜ್ಞಾ ಸಿದ್ಧ ಆಗತ್ತೆ. ಹೀಗೆ ಕರ್ಮದ ಫಲ ಅನಿತ್ಯ, ಜ್ಞಾನದ ಫಲ ನಿತ್ಯ ಎಂಬುದು ತಿಳಿದಾಗ ಮಾತ್ರ ನಾಣ್ಯಪಂಥ ಅಂತ ಶ್ರುತಿಯ ವಾಕ್ಯ ಪ್ರತಿಜ್ಞಾ ಸರಿ ಅಂತ ಸಾಧಕನಿಗೆ ಗೊತ್ತಾಗತ್ತೆ. ಆವಾಗ ಕರ್ಮವನ್ನು ಬಿಟ್ಟು ಜ್ಞಾನದ ಕಡೆ ಬರ್ತಾನೆ. ಇದು ಆಶ್ಪರಥ್ಯನ ಸಿದ್ಧಾಂತ. ಇದು ಜ್ಞಾನಿಯ 3 ಅವಸ್ಥೆಗಳಲ್ಲಿ ಇದು ಅಭಿಪ್ರಾಯ ಭೇದ, ವಿರೋಧ ಇಲ್ಲ. ಯಾಕೆಂದರೆ ಆರಂಭದ ಅವಸ್ಥೆ ಇದು ಜ್ಞಾನಿದ್ದು. ಏನು ಆರಂಭ? ಅವನು ಕರ್ಮ ಬಿಡಬೇಕು, ಜ್ಞಾನದ ಬಗ್ಗೆ ಆಸಕ್ತಿ ತಾಳಬೇಕಾದರೆ ವೇದದಲ್ಲಿ ಕರ್ಮದಿಂದ ಇಂಥ ಫಲ ಸಿಗ್ತದೆ ಅಂತ ಹೇಳಿದಾಗ ಆ ಫಲ ನಶ್ವರ, ಜ್ಞಾನದಿಂದ ಸಿಗುವ ಫಲ ಶಾಶ್ವತ ಅನ್ನೋ ಜ್ಞಾನ ಬಂದಾಗ ಕರ್ಮ ಬಿಟ್ಟು ಜ್ಞಾನದ ಬಳಿಗೆ ಹೋಗ್ತಾನೆ. ಇದು ಮೊದಲನೇ ಜ್ಞಾನಿಯ ಅವಸ್ಥೆ. ಇನ್ನು ಪ್ರತಿಜ್ಞಾ ಇದು ಏನೋ ಉತ್ಕ್ರಮಿಷ್ಯತಃ ಏವಂ ಭಾವಾದಿತಿ ಔಡುಲೋಮಿ. ಉತ್ಕ್ರಮಿಷ್ಯತಃ ಅಂದರೆ ಮೋಕ್ಷಕ್ಕೆ ಹೋಗುವ ಜ್ಞಾನಿಗೆ ಏವಂ ಭಾವಾತ್ ಕರ್ಮವೂ ಬೇಕು. ಯಾಕೆಂದರೆ ಕರ್ಮದಿಂದ ಅಂತಃಕರಣದಲ್ಲಿರುವ ದೋಷಗಳು ಪರಿಹಾರ ಆದರೆ ಮಾತ್ರ ಅಲ್ಲಿ ಜ್ಞಾನ ಹುಡ್ತದೆ. ಏವಂಚ ಉತ್ಕ್ರಮಿಷ್ಯತಃ ಮೋಕ್ಷಕ್ಕೆ ಹೋಗುವ ಜ್ಞಾನಿಗೆ ಏವಂ ಭಾವಾತ್ ಕರ್ಮದಿಂದ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಪ್ರಾಪ್ತಿ ಆಗಬೇಕಾದರೆ ಅವನು ಕರ್ಮವನ್ನು ಆಚರಣೆ ಮಾಡಲೇಬೇಕು. ಹೀಗೆ ಜ್ಞಾನಕ್ಕಾಗಿ ಕರ್ಮವನ್ನು ಹೇಳ್ತಾ ಇದೆ. ಇದು ಜ್ಞಾನಿಯ 2ನೇ ಸ್ಟೆಪ್. ಅವನು ಕರ್ಮವು ಅನಿತ್ಯ ಫಲಕ ಅಂತ ತಿಳಿದು ಜ್ಞಾನದ ಕಡೆ ಬರ್ತಾನೆ. ಆವಾಗ ಜ್ಞಾನವು ಲಭ್ಯ ಆಗಬೇಕಾದ್ರೆ ನನ್ನ ಮನಸ್ಸಿನಲ್ಲಿರುವ ಕಾಮಾದಿ ದೋಷಗಳು ಪರಿಹಾರವಾಗಬೇಕು ಅಂತ ಕರ್ಮದ ಆಚರಣೆ ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಳ್ತಾನೆ. ಕೊನೆಯದ್ದು ಉತ್ಕ್ರಮಿಷ್ಯತೆ ಏವಂ ಭಾವಾದಿತ್ಯ ಅವಸ್ಥಿತೇ ರೀತಿ ಕಾಶಕೃಷ್ಣ. ಅವನು ಜ್ಞಾನವನ್ನು ಪಡಿತಾನೆ. ಏನು ಅಂತ ಜ್ಞಾನ ಪಡಿತಾನೆ? ಉಪನಿಷತ್ತು ಹೇಳುತ್ತದೆ, ಏಷ ಸೇತು ವಿಧೃತಿ. ಏಷಃ ಪರಮಾತ್ಮನು ವಿಧೃತಿ ಸೇತು ಅಂದರೆ ಸೇತು ಅಂದರೆ ಧಾರಕ ಅಂತ ಅರ್ಥ. ಪರಮಾತ್ಮನು ಪ್ರಪಂಚದ ಎಲ್ಲದಕ್ಕೂ ಧಾರಕ ಅನ್ನೋ ಜ್ಞಾನವನ್ನು ಆತ ಪಡಿಬೇಕು. ಅಲ್ಲಿಗೆ ಕರ್ಮ ಬಿಟ್ಟು ಜ್ಞಾನ ಮಾರ್ಗಕ್ಕೆ ಬಂದ. ಜ್ಞಾನ ಮಾರ್ಗದಲ್ಲಿ ಕರ್ಮಾನುಷ್ಠಾನ ಮಾಡಿ ಅಂತಃಕರಣ ಶುದ್ಧಿ ಪಡ್ಕೊಂಡು ಜ್ಞಾನಕ್ಕೆ ಅಣಿಯಾದ. ಆಮೇಲೆ ಜ್ಞಾನ ಪಡೆಯುವ ಬಗೆ ಏನು ಅಂತ ಜ್ಞಾನ ಪಡೆಯಬೇಕು? ಆತ ಪ್ರಪಂಚದ ಎಲ್ಲ ವಸ್ತುಗಳು ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಇದೆ, ಅವನು ಸ್ವಾಮಿ, ನಾನು ದಾಸ ಎನ್ನುವ ಜ್ಞಾನವನ್ನು ಪಡಿಬೇಕು. ಇದು 3ನೇ ಅವಸ್ಥೆ ಜ್ಞಾನಿದ್ದು. ಹೀಗೆ ಜ್ಞಾನಿಯ ಅವಸ್ಥಾಭೇದೇನ 3 ರೀತಿಯಾಗಿ ಕರ್ಮಶಾಸ್ತ್ರಕ್ಕೆ, ಕರ್ಮಬೋಧಕವಾದ ಕರ್ಮಕಾಂಡಕ್ಕೆ ವೇದದಲ್ಲಿ 3 ವ್ಯಾಸ ಶಿಷ್ಯರು 3 ಅಭಿಪ್ರಾಯಗಳನ್ನು ಹೇಳ್ತಾರೆ. ಇದು ವಿರುದ್ಧ ಅಲ್ಲ. ಒಬ್ಬನೇ ಜ್ಞಾನಿಗೆ ಅವಸ್ಥಾಭೇದೇನ 3 ಬೇಕು. ಆದ್ದರಿಂದ ಶಿಷ್ಯರ ಮತಗಳಿಗೆ ಪರಸ್ಪರವೂ ವಿರೋಧ ಇಲ್ಲ, ಗುರುಗಳಿಗೂ ಇದು ಸಮ್ಮತ ಅಂತ. ಇವಿಷ್ಟು ಆ 3 ಸೂತ್ರಗಳ ಅರ್ಥ. ಜ್ಞಾನ ರೂಪವಾದ ಕರ್ಮ ಅಲ್ಲ ಅಲ್ಲರಿ. 3ನೇದ್ದು ಇರೋದು ಅವಸ್ಥಿತೇ. ಅವಸ್ಥಿತೇ ರೀತಿ ಕಾಶಕೃಷ್ಣ. ಅವಸ್ಥಿತಿ ಅಂದರೆ ಅವನು ಲೋಕ ವಿಧಾರಕನಾಗಿ ಇರ್ತಾನೆ ಅನ್ನೋ ಜ್ಞಾನವನ್ನು ಪಡಿತಾನೆ.
ಪಡೀಬೇಕಾದ್ರೆ ಕರ್ಮ ದೇವತಾದಿಗಳ ಜ್ಞಾನ, ಲೋಕ ಅಂದರೆ ಅದೇ ಕರ್ಮ ಮತ್ತು ದೇವತೆಗಳು, ಅವರಿಗೆ ವಿಧಾರಕ ಅಂತ ತಿಳಿಬೇಕಾದ್ರೆ ಕರ್ಮದ ಜ್ಞಾನ ದೇವತೆಗಳ ಜ್ಞಾನ ಪಡಿಬೇಕು. ಇವುಗಳಿಗೆಲ್ಲ ವಿಧಾರಕ ಅವನು ಅಂತ ಅವಾಗ ತಿಳಿಯೋಕ್ಕಾಗತ್ತೆ. ಅದಕ್ಕೋಸ್ಕರ ಕರ್ಮ ದೇವತಾದಿಗಳನ್ನು ಕರ್ಮಕಾಂಡದಲ್ಲಿ ವೇದ ಹೇಳಿದೆ ಅಂತ. ಜ್ಞಾನದ ಕ್ರಮವನ್ನು ಹೇಳಿದೆ, ಜ್ಞಾನವನ್ನು ಪಡೆಯುವ ಸಿದ್ಧತೆಯನ್ನು ಹೇಳಿದೆ, ಕರ್ಮ ಮಾರ್ಗ ಬಿಟ್ಟು ಜ್ಞಾನಕ್ಕೆ ಬರುವ ಒಂದು ಸಲುವಾಗಿ ಒಂದು ಉಪಾಯವನ್ನು ಹೇಳಿದೆ. ಅದು ಹೀಗೆ 3 ಮತಗಳಿಗೆ ಪರಸ್ಪರ ವಿರೋಧ ಇಲ್ಲ. ಕಲ್ಪನೆಯ ಉಪದೇಶ. ಕಲ್ಪನೆಯ ಅಂದರೆ ಮಹಾಯೋಗ ವಿದ್ವದ್ರೂಢಿಗಳನ್ನು ಕಲ್ಪನೆ ಮಾಡಿ ಸಕಲ ಶಬ್ದ ವಾಚ್ಯತ್ವವನ್ನು ಶ್ರುತಿ ಉಪದೇಶ ಮಾಡಿದೆ. ಅದು ಇಲ್ಲದ್ರೆ ಲೋಕ ವ್ಯವಹಾರ ವಿಲೋಪ ಪ್ರಸಂಗ. ಮಹಾಯೋಗ ವಿದ್ವದ್ರೂಢಿಗಳನ್ನು ಒಪ್ಪದೆ ನೀವು ಎಲ್ಲ ಶಬ್ದಗಳು ಪರಮಾತ್ಮ ಪರ ಅಂದರೆ ಲೋಕದಲ್ಲಿ ವ್ಯವಹಾರ ನಡೆಯೋದು ಹೇಗೆ? ಆದ್ದರಿಂದ ಅಲ್ಲೊಂದು ವೃತ್ತಿ ಇಲ್ಲೊಂದು ವೃತ್ತಿ ಅಂತ ಕಲ್ಪನೆ ಮಾಡಿಕೊಂಡು ಉಪದೇಶ, ಸರ್ವಶಬ್ದ ವಾಚ್ಯತ್ವ ಉಪದೇಶ. ಕರ್ಮ ಅನಿತ್ಯ ಅನ್ನಬಾರ್ದು, ಕರ್ಮ ಫಲ ಅನಿತ್ಯ. ಕರ್ಮವು ಅನಿತ್ಯ, ಫಲಕ ಅಂದರೆ ಸಕಾಮ ಕರ್ಮಗಳು ಅಂತ ಅರ್ಥ. ಆದ್ದರಿಂದ ನಮ್ಮ ಸಿದ್ಧಾಂತದಲ್ಲಿ ಜ್ಞಾನಿ ಮಾಡಿದ ಕರ್ಮಗಳೆಲ್ಲ ವ್ಯರ್ಥ ಅಲ್ಲ. ಸಕಾಮ ಕರ್ಮಗಳು ಅವನು ಅದುವರೆಗೆ ಏನು ಮಾಡಿದಾನೋ ಭಗವಂತನ ಜ್ಞಾನ ಬಂದ ಕೂಡಲೇ ಆ ಸಕಾಮ ಕರ್ಮದ ಫಲ ಸುಟ್ಟು ಬೂದಿಯಾಗುತ್ತೆ. ಅದಕ್ಕೆ ಸಕಾಮ ಕರ್ಮ ಮಾಡಬೇಡ್ರಿ ಅನ್ನೋದು. ಒಂದು ವೇಳೆ ನಾವು ಮೋಕ್ಷಕ್ಕೆ ಯೋಗ್ಯರಾಗಿದ್ದಲ್ಲಿ ಆ ಚಾನ್ಸ್ ಇದ್ದರೆ ಕಷ್ಟಪಟ್ಟು ಸಕಾಮ ಕರ್ಮ ಮಾಡಿ ಗಂಟು ಕಟ್ಟಿರ್ತೇಲ್ಲ ಎಲ್ಲ ಸುಟ್ಟು ಬೂದಿಯಾಗುತ್ತೆ. ಆದರೆ ಕರ್ಮಗಳೆಲ್ಲ ಸುಟ್ಟು ಬೂದಿಯಾಗಲ್ಲ. ಮತ್ತು ನಿಷ್ಕಾಮ ಕರ್ಮದಿಂದ ಜನಿತವಾದ ಪುಣ್ಯ ಇದೆಯಲ್ಲ, ನೀವು ಬೆಳಿಗ್ಗೆದ್ದು 5 ಗಂಟೆ ಸ್ನಾನ ಮಾಡಿ ಪ್ರಾಣದೇವರ ಸುತ್ತಲೂ ಕೂತ್ಕೊಂಡು ಜಪ ಪೂಜೆ ಮಾಡ್ತೀರಿ. ಯಾಕೆ ಮಾಡ್ತೀರಿ? ನಮ್ಮ ಹೆಂಡತಿ ಸಂಸಾರ ಉದ್ಧಾರ ಆಗಲಿ ಅಂತ ಮಾಡ್ತೀರಾ? ಇಲ್ಲ, ಅದು ಭಗವತ್ ಪ್ರೀತಿಗೋಸ್ಕರ ಮಾಡುವಂಥದ್ದು. ಅದು ನಿಷ್ಕಾಮ ಕರ್ಮ. ಅದರಿಂದ ಉಂಟಾದ ಫಲ ಏನಿದೆಯೋ ಪುಣ್ಯ ಇದೆಯೋ ಅದು ಮೋಕ್ಷದವರೆಗೂ ಹೋಗುತ್ತೆ. ಅದು ನಿಮ್ಮ ಜೊತೆಯಲ್ಲೇ ಬರ್ತದೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇಗಿಯೇ ಸರ್ವ ಏಕೀ ಭವಂತಿ. ಕರ್ಮಗಳ ಜೊತೆಗೆ ವಿಜ್ಞಾನಮಯ ಆತ್ಮ ಅಲ್ಲಿ ಹೋಗಿ ಸೇರ್ತಾನೆ, ಏಕಸ್ಥಾನದಲ್ಲಿ ಸೇರ್ತಾನೆ. ಅಲ್ಲಿಗೆ ನಿಷ್ಕಾಮ ಕರ್ಮದ ಫಲ ಅದು ಕ್ಷಯಿ ಅಲ್ಲ, ಅದು ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಕಾರಣ ಆಗ್ತದೆ. ಇದು ಆಚಾರ್ಯರ ಸಿದ್ಧಾಂತ. ಮಹಾಯೋಗ ರೂಢಿಸ್ವರೂಪಂ ನಿರೂಪಯನ್ ಆಹ ತತ್ರೇತಿ. ಹಿಂದೆ ವೃತ್ತಿ 3 ಅಂತ ಹೇಳಿದರು. ಏನು? ಉಪಚಾರ, ಲಕ್ಷ ಗೌಣಿ ಉಪಚಾರ, ಸರಿ ಗೌಣಿ ಅಂದರೆ ಉಪಚಾರ ಅಂದರೆ ಮುಖ್ಯವೃತ್ತಿ ಅಂತ ಹೇಳಲಿಲ್ಲ ಅವರು. ಉಪಲಕ್ಷಣಾಚ ಗೌಣೀಚ. ಲಕ್ಷಣ ಗೌಣಿ ಮುಖ್ಯವೃತ್ತಿ. ಆ ಮುಖ್ಯವೃತ್ತಿ ಯಾವುದು? 2, ಮಹಾಯೋಗ ಮತ್ತು ಯೋಗ, ಅಥವಾ ಮಹಾಯೋಗ ರೂಢಿ ಸಹಿತ ಮಹಾಯೋಗ. ಆಯಿತಾ? ಇನ್ನು ಅಮುಖ್ಯ ವೃತ್ತಿ ಯೋಗ ರೂಢಿ, ಯೋಗ ರೂಢಿ. ಅದನ್ನು ಮುಂದೆ ಹೇಳಬೇಕು ಅವರು. ಇವಾಗ ಮಹಾಯೋಗ ಅಂದ್ರೇನು, ವಿದ್ವದ್ರೂಢಿ ಏನು ಅಂತ ಹೇಳ್ತಾರೆ. ತತ್ರ ಪ್ರಯೋಗ ಬಾಹುಲ್ಯಂ ಯದಿ ತತ್ಪರತಾ ಕಿಮು. ಸುಧಾ ಯತ್ರಾರ್ಥೇ ಪ್ರವೃತ್ತಿ ಹೇತೋಃ ಅನವಧಿಕತ್ವಂ ತತ್ರೈವ ಚೇತ್ ಪ್ರಯೋಗ ಬಾಹುಲ್ಯಂ ಸ್ಯಾತ್ ತದಾ ತಸ್ಯಾಹ ವೃತ್ತೇಃ ಪರತಾ ಪರಮಮುಖ್ಯತಾ ಕಿಮು ವಕ್ತವ್ಯ ಇತಿ. ತತ್ರ ಅಂದರೆ ಯಾವ ಅರ್ಥದಲ್ಲಿ ಪ್ರಯೋಗ ಬಾಹುಲ್ಯಂ. ಪ್ರಯೋಗ ಬಾಹುಲ್ಯ ಅಂದರೆ ರೂಢಿ ಅಂತ ಅರ್ಥ.
ಒಂದು ಶಬ್ದವನ್ನು ಬಹಳಷ್ಟು ಜನ ಒಂದೇ ಅರ್ಥದಲ್ಲಿ ಬಳಸೋದೇನಿದೆಯೋ ಘಟಕ್ಕೆ ಘಟ 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 ಅಂತ ಎಲ್ಲರೂ ಹೇಳ್ತಾರೆ. ಇದನ್ನು ರೂಢಿ ಅಂತ ಕರೀತಾರೆ. ತತ್ರ ಅಂದರೆ ಮಹಾಯೋಗ ಅಂದರೆ ಅವಯವ ವೃತ್ತಿ ಇರುವ, ಅಂದರೆ ನಿರವಧಿಕ ಪ್ರವೃತ್ತಿ ನಿಮಿತ್ತ ಇರುವ ವಸ್ತುವಿನಲ್ಲಿ ಪ್ರಯೋಗ ಬಾಹುಲ್ಯನೂ ಇದ್ದರೆ, ಅಂದರೆ ರೂಢಿನೂ ಇದ್ದರೆ, ತತ್ಪರತ ಅಂದರೆ ತಸ್ಯಾಹ ಪರತ, ಆ ವೃತ್ತಿ ಪರಮ ಅಂದರೆ ಪರಮ ಮುಖ್ಯ ವೃತ್ತಿ ಅನ್ನೋದನ್ನು ಕಿಮು ಹೇಳಬೇಕೇನು. ಉದಾಹರಣೆಗೆ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ಈಶನ ಶಕ್ತಿ, ಆಳುವ ಶಕ್ತಿ, ಇದು ನಿರವಧಿಕವಾಗಿ ಎಲ್ಲಿದೆ? ಪರಮಾತ್ಮನಲ್ಲಿ ಇದೆ. ಅಲ್ಲಿಗೆ ಇಂದ್ರ ಶಬ್ದದ ಪ್ರವೃತ್ತಿ ನಿಮಿತ್ತ ನಿರವಧಿಕವಾಗಿ ಇಂದ್ರನಲ್ಲಿ ಇದೆ. ಜ್ಞಾನಿಗಳ ಬಹಳಷ್ಟು ಜ್ಞಾನಿಗಳು, ನಮ್ಮನ್ನು ಬಿಟ್ಟುಬಿಡಿ ತಗೊಂಡೇನ ಲೆಕ್ಕಕ್ಕೆ, ಬಹಳಷ್ಟು ಜ್ಞಾನಿಗಳು ಆ ಇಂದ್ರ ಶಬ್ದದಿಂದ ಭಗವಂತನನ್ನು ಕರೀತಾ ಇದ್ದಾರೆ. ಅಲ್ಲಿಗೆ ಏನಿದೆ? ಪ್ರಯೋಗ ಬಾಹುಲ್ಯ, ರೂಢಿನೂ ಇದೆ. ಆ ಅವಯವ ವೃತ್ತಿ ಪ್ರವೃತ್ತಿ ನಿಮಿತ್ತ ಈಶನ ಶಕ್ತಿಯ ನಿರವಧಿಕತ್ವ ಅದೂ ಬ್ರಹ್ಮನಲ್ಲಿದೆ. ಅಂದಮೇಲೆ ಅಂಥ ಒಂದು ವೃತ್ತಿಯು ಏನಾಯಿತು? ಪರಮ ಮುಖ್ಯ ಅನ್ನೋದರಲ್ಲಿ ಸಂಶಯ ಬೇಡ. ಪ್ರವೃತ್ತಿ ನಿಮಿತ್ತವೂ ಪೂರ್ಣವಾಗಿದೆ, ಪ್ರಯೋಗ ಬಾಹುಲ್ಯವೂ ಇದೆ ರೂಢಿಯಲ್ಲಿ. ಅಂದಮೇಲೆ ಅದು ಪರಮ ಮುಖ್ಯ ಅಂತ ತಿಳಿಯೋದರಲ್ಲಿ ತಪ್ಪಿಲ್ಲ. ಅತ್ರ ಅನವಧಿಕ ಪ್ರವೃತ್ತಿ ನಿಮಿತ್ತವತಿ ಯತ್ರ ಅರ್ಥೇ ಯಸ್ಯ ಶಬ್ದಸ್ಯ ಪ್ರಯೋಗ ಬಾಹುಲ್ಯಂ ಅಸ್ತಿ ತಸ್ಯ ತತ್ರ ಮಹಾಯೋಗರೂಢಿಲಕ್ಷಣ ಪರಮ ಮುಖ್ಯವೃತ್ತಿ ಇತ್ಯೇತಾವದೇವ ವಕ್ತವ್ಯಂ. ಕೈಮುತ್ಯಕಥನಂತೂ ಶಂಕಾ ನಿರಾಸಾರ್ಥಂ. ತತ್ಪರತ ಇಲ್ಲಿ ನಿಲ್ಲಿಸಬೇಕಾಗಿತ್ತು ಆಚಾರ್ಯರು. ತಸ್ಯಾಹ ಪರತ ಅದು ಪರಮ ಮುಖ್ಯ, ಮುಗೀತು. ಕಿಮು ಅಂತ ಕೈಮುತ್ಯವನ್ನೇ ಯಾಕೆ ಹೇಳಿದರು? ನಿರವಧಿಕ ಪ್ರವೃತ್ತಿ ನಿಮಿತ್ತ ಇದ್ದ ಮೇಲೇ ಅದು ಪರಮ ಮುಖ್ಯ ಆಯಿತು. ಇನ್ನು ಜ್ಞಾನಿಗಳ ಪ್ರಯೋಗ ಬಾಹುಲ್ಯವೂ ಅದ್ರ ಜೊತೆ ಸೇರಿದ ಮೇಲೆ ಅದು ಪರಮ ಮುಖ್ಯ ವೃತ್ತಿ ಅಂತ ಇನ್ನೇನು ಹೇಳಬೇಕು? ಅದ್ಯಾಕೆ ಹೇಳಿದರು? ಜ್ಞಾನಿಗಳ ಬಹುಲ ಪ್ರಯೋಗ ಇದೆ, ಪ್ರವೃತ್ತಿ ನಿಮಿತ್ತ ನಿರವಧಿಕವಾಗಿದೆ, ಆದ್ದರಿಂದ ಅದು ಪರಮ ಮುಖ್ಯ, ಸಾಕು. ಕಿಮು ಅಂತ ಕೈಮುತ್ಯವನ್ನು ಯಾಕೆ ಹೇಳಿದರು ಅಂದರೆ ಶಂಕಾ ನಿವೃತ್ತ್ಯರ್ಥಂ, ಸಂದೇಹದ ಪರಿಹಾರಕ್ಕೋಸ್ಕರ ಈ ಕೈಮುತ್ಯವನ್ನು ಆಚಾರ್ಯ ಹೇಳಿದ್ದಾರೆ. ಏನು ಸಂದೇಹ? ತಥಾ ಹಿ ಕಿಮತ್ರ ಪ್ರಯೋಗ ಬಾಹುಲ್ಯ ಮಾತ್ರಂ ಲಕ್ಷಣಂ ಉತ ಅನವಧಿಕ ಪ್ರವೃತ್ತಿ ನಿಮಿತ್ತ ವಿಶೇಷಿತಂ ನಾದ್ಯಃ ರೂಢಿಮಾತ್ರತ್ವಾತ್ ಪರಮ ಮುಖ್ಯತ್ವ ಅಯೋಗಾತ್ ನ ದ್ವಿತೀಯಃ ಅನವಧಿಕ ಪ್ರವೃತ್ತಿ ನಿಮಿತ್ತೇನೈವ ಪರಮ ಮುಖ್ಯತ್ವೇ ವಿಶೇಷ್ಯ ವೈಯರ್ಥ್ಯಾತ್ ನ ಚ ಸಮಾಹಾರೇಣ ವಿಧಾಂತರಂ ಭವತಿ ತಥಾ ಸತಿ ಅಸಿದ್ಧಿಬಾಧಿತ ಸಮಾಹಾರಃ ಅಪರಃ ಹೇತ್ವಾಭಾಸಃ ಸ್ಯಾತ್ ಇತಿ ಈ ಶಂಕೆ ಬರ್ತದೆ. ಇಲ್ಲಿ ಕಿಮು ಅಂತ ಕೈಮುತ್ಯವನ್ನು ಹಿಡದೆ ಹೋದರೆ ನೀವು ಪರಮ ಮುಖ್ಯ ವೃತ್ತಿ ಅಂದರೆ ಏನು ಅಂತ ಡಿಫೈನ್ ಮಾಡೋಕ್ಕೆ ಹೊರಟಿದ್ದೀರಿ.
ಪರಮ ಮುಖ್ಯ ವೃತ್ತಿ ಏನು ಅಂತ ಡಿಫೈನ್ ಮಾಡುವಾಗ ನೀವು ಡೆಫಿನೇಷನ್ ಏನು ಹೇಳ್ತೀವಿ? ಪ್ರಯೋಗ ಬಾಹುಲ್ಯ ಅಂದರೆ ರೂಢಿ ಪರಮಾತ್ಮನಲ್ಲಿ ಇದೆ. ಆದ್ದರಿಂದ ಪರಮಾತ್ಮನಲ್ಲಿ ಪರಮ ಮುಖ್ಯ ವೃತ್ತಿ ಇದೆ. ಎಲ್ಲಿ ರೂಢಿ ಇದೆಯೋ ಅದು ಪರಮ ಮುಖ್ಯ ವೃತ್ತಿ. ಇಷ್ಟೇ ಹೇಳಿದರೆ ರೂಢಿ, ಜ್ಯೋತಿ, ವಸಂತಹ ಈ ಶಬ್ದಗಳಿಗೆ ಕಾಲದಲ್ಲಿ ಯಾಗದಲ್ಲೂ ಇದೆ. ಅದು ಪರಮ ಮುಖ್ಯತ್ವಕ್ಕೆ ಲಕ್ಷಣ ಆಗಲ್ಲ. ಇನ್ನೇನು ಹೇಳಬೇಕು? ಅದನ್ನು ಬಿಡಿ, ರೂಢಿಯನ್ನು. ಎಲ್ಲಿ ನಿರವಧಿಕ ಪ್ರವೃತ್ತಿ ನಿಮಿತ್ತ ಇದೆಯೋ ಅಲ್ಲಿ ಶಬ್ದದ ವೃತ್ತಿ ಪರಮ ಮುಖ್ಯ ವೃತ್ತಿ ಅಂತ ಹೇಳ್ತೇವೆ. ಅಂದರೆ ಇಷ್ಟೇ ಸಾಕು. ಮತ್ತು ರೂಢಿಯನ್ನು ಯಾಕೆ ಸೇರಿಸ್ತೀರಿ? ಯಾಕೆ? ನಿರವಧಿಕ ಪ್ರವೃತ್ತಿ ನಿಮಿತ್ತ ಅವನನ್ನು ಬಿಟ್ಟು ಇನ್ಯಾರಲ್ಲೂ ಇರಲ್ಲ. ಅಂದಮೇಲೆ ಅಷ್ಟೇ ಲಕ್ಷಣ ಸಾಕು ಪರಮ ಮುಖ್ಯ ವೃತ್ತಿದ್ದು. ರೂಢಿನೂ ಇದೆ, ಪ್ರಯೋಗ ಬಾಹುಲ್ಯಂ ಅಂತ ಹೇಳಿದ್ದು ವ್ಯರ್ಥ ಅಲ್ಲ. ನಿರವಧಿಕ ಪ್ರವೃತ್ತಿ ನಿಮಿತ್ತದಿಂದ ಪರಮತ್ವ ಸಿದ್ಧ ಆಗತ್ತೆ. ಅದಕ್ಕೆ ಇನ್ನೊಂದು ಸೇರಿಸಿದ್ದೇವೆ. ಎರಡು ಸೇರಿನೇ ಪರಮ ಮುಖ್ಯ ವೃತ್ತಿದ್ದು ಲಕ್ಷಣ. ಅಂದರೆ ಒಂದರ ಜೊತೆ ಇನ್ನೊಂದು ಸೇರಿದರೆ ಅದು ವಿಧಾಂತರ ಆಗತ್ತೆ ಅಂತಾದರೆ ಸ್ವಲ್ಪ ಶಾಸ್ತ್ರೀಯ. ಇವಾಗ ವ್ಯಭಿಚಾರ ಅನ್ನೋದೊಂದು ಹೇತುವಿಗೆ ದೋಷ, ಬಾಧ ಅನ್ನೋದು ಇಂಡಿಪೆಂಡೆಂಟಾಗಿ ಇನ್ನೊಂದು ದೋಷ. ಇವೆರಡು ಸ್ವತಂತ್ರವಾದ ಎರಡು ದೋಷಗಳು. ಒಂದು ದೋಷ ಇದ್ದರೂ ಹೇತು ದುಷ್ಟ, ಎರಡೂ ದೋಷಗಳು ಸೇರಿದೆಯಪ್ಪ, ಅದಕ್ಕೆ ಇನ್ನೊಂದು ಹೆಸರು ಕೊಡ್ತೀರಾ? ಎರಡು ಜೊತೆ ಆಗಿದೆ ಅಂತ ಅಷ್ಟೇ ಅರ್ಥ. ಕಳ್ಳತನವೂ ದೋಷ, ಸುಳ್ಳು ಹೇಳೋದು ದೋಷ, ಸುಳ್ಳು ಕಳ್ಳತನ ಎರಡೂ ಒಟ್ಟಿಗೆ ಸೇರಿದೆ. ಇದರಿಂದ ಏನಾದರೂ ಹೆಚ್ಚುಗಾರಿಕೆ ಬರ್ತದ? ದೋಷಾಂತರ ಅಂತ ಕರಿತೀರಾ? ಎರಡು ದೋಷಗಳು ಜೊತೆಯಾಗಿವೆ. ಹಾಗೆ ಪ್ರವೃತ್ತಿ ನಿಮಿತ್ತ ಬಾಹುಲ್ಯ ಇರೋದರಿಂದಲೇ ಪರಮ ಮುಖ್ಯತ್ವ ಸಿದ್ಧ ಆಗುವಾಗ ಅದರ ಜೊತೆ ಯೋಗ ಸೇರಿದೆ ಅಂದ್ಕೊಂಡು ಅದರ ಕೊಂಬೆಯನ್ನು ದೊಡ್ಡದಾಗಲ್ಲ. ಆದ್ದರಿಂದ ಪ್ರವೃತ್ತಿ ನಿಮಿತ್ತ ನಿರವಧಿಕ ಇದ್ದರೆ ಅದು ಪರಮ ಮುಖ್ಯ ವೃತ್ತಿ. ಇಷ್ಟೇ ಹೇಳಿದರೆ ಸಾಕು ಅನ್ನೋ ಶಂಕೆ, ಸಂದೇಹ ಬಂದಾಗ ಕಿಮು ಅಂತ ಕೈಮುತ್ಯವನ್ನು ಆಚಾರ್ಯ ಹೇಳಿದ್ದಾರೆ. ಈ ಸಂದೇಹಕ್ಕೆ ಏನು ಉತ್ತರ ಕೊಟ್ಟಂಗಾಯಿತು ಅದನ್ನು ಹೇಳ್ತಾರೆ. ಅತ್ರ ದ್ವಿತೀಯ ಏವ ಅಭ್ಯುಪಗಮ್ಯತೆ. ಎರಡನೇದನ್ನು ಒಪ್ಕೊಳ್ತೀವಿ. ಪರಮ ಮುಖ್ಯ ಅಂತಾಗಬೇಕಾದ್ರೆ ಪ್ರವೃತ್ತಿ ನಿಮಿತ್ತ ನಿರವಧಿಕ ಆಗಿರಬೇಕು, ಜೊತೆಯಲ್ಲಿ ರೂಢಿನೂ ಬೇಕು ಅಲ್ಲ. ಅದಕ್ಕೆ ದೋಷ ಹೇಳಿದ್ದೇವಲ್ಲ, ಅದೇನು ವಿಧಾಂತರ ಅಲ್ಲ, ಒಂದೇ ಸಾಕು ಅಂತ. ನಚ ಉಕ್ತ ದೋಷ ವಿಶೇಷಣ ಮಾತ್ರೇಣ ಪರಮ ಮುಖ್ಯತ್ವೇ ವಿಶೇಷ್ಯ ಸದ್ಭಾವೇನ ಸುತರಾಂ ತಸ್ಸಿದ್ಧಿ. ವಿಶೇಷಣ ಅಂದರೆ ಪ್ರವೃತ್ತಿ ನಿಮಿತ್ತ ನಿರವಧಿಕತ್ವ. ಅದೊಂದು ಇದ್ದಿದ್ದರಿಂದನೇ ಆ ವೃತ್ತಿಯು ಪರಮ ಮುಖ್ಯ ಅಂತ ಆಗ್ತಿರಬೇಕಾದ್ರೆ ಅದರ ಜೊತೆಯಲ್ಲಿ ರೂಢಿನೂ ಸೇರಿದರೆ ಇನ್ನೇನು ಅನ್ನಬೇಕು? ಪರಮ ಮುಖ್ಯ ಆಗಲೇಬೇಕು. ಆ ಪರಮ ಮುಖ್ಯತ್ವ ಬಂದೇ ಬರ್ತದೆ ಅನ್ನೋ ಸಂದೇಹ ನಿವಾರಣೆಗಾಗಿ ರೂಢಿಯನ್ನು ಹೇಳಿದ್ದಾರೆ. ಅವನು ಬರೇ ಕಳ್ಳತನ ಮಾಡಿದ್ದಲ್ಲ, ಕೊಲೆನೂ ಮಾಡಿದ್ದಾನೆ ಅಂದಮೇಲೆ ಜೈಲಿಗೆ ಹೋಗಲೇಬೇಕು ಹೇಳಲ್ವಾ? ಹಾಗೆ ಒಂದರಿಂದಲೇ ಪರಮ ಮುಖ್ಯತ್ವ ಸಿದ್ಧ ಆಗ್ತಿರಬೇಕಾದ್ರೆ ಅದ್ರ ಜೊತೆ ಇನ್ನೊಂದು ಕ್ವಾಲಿಫಿಕೇಷನೂ ಸೇರಿದರೆ ಪರಮ ಮುಖ್ಯ ಬರಲೇಬೇಕಲ್ವಾ ಅಂತ ಕೈಮುತ್ಯವನ್ನು ಹೇಳಿದ್ದು ದಾರ್ಢ್ಯಕ್ಕೋಸ್ಕರ, ಸಂದೇಹ ಪರಿಹಾರಕ್ಕೋಸ್ಕರ. ನಹಿ ಅಸ್ಮಾಭಿಃ ಪರಮ ಮುಖ್ಯತಾ ಮಾತ್ರ ಸಿದ್ಧಯೇ ವಿಶಿಷ್ಟ ಉಪಾದಾನಂ ಕ್ರಿಯತೆ ಕಿಂತು ಸಮಾಹಾರ ರೂಪ ವಿಧಾಂತರ ಸಿದ್ಧಯೇ. ನಾವು ಪರಮ ಮುಖ್ಯತ್ವಕ್ಕೋಸ್ಕರನೇ ಎರಡನ್ನು ಹೇಳಲ್ಲ. ಪರಮ ಮುಖ್ಯ ವೃತ್ತಿಯಲ್ಲಿ ಎರಡು ವಿಧ ಇದೆ. ಒಂದು ರೂಢಿ ಇಲ್ಲದ ಮಹಾಯೋಗ, ಇನ್ನೊಂದು ರೂಢಿ ಸಹಿತವಾದ ಮಹಾಯೋಗ. ಹೀಗೆ ಪರಮವೃತ್ತಿಯಲ್ಲಿ ಎರಡು ವಿಧ ಇದೆ ಅಂತ ತಿಳಿಸೋಕ್ಕೋಸ್ಕರ
ಈ ಕೈಮುತ್ಯವನ್ನು ಹೇಳಿದ್ದೇವೆ. ಅಲ್ಲ, ಅವಾಗ ಹೇಳಿದ್ದರಲ್ಲ, ವ್ಯಭಿಚಾರ ಮತ್ತು ಬಾಧ ಎರಡು ದೋಷ, ಎರಡು ಸೇರಿದರೆ ಇನ್ನೊಂದು ದೋಷ ಆಗುತ್ತಾ ಅಂದರೆ ನಚ ಅತಿ ಪ್ರಸಂಗ, ಎರಡೂ ಸೇರಿ ದೋಷಾಂತರ ಆಗಲಿ ಅಂತ ಅತಿ ಪ್ರಸಂಗ ಇಲ್ಲ. ವೈಷಮ್ಯಾತ್ ಅನವಧಿಕ ಪ್ರವೃತ್ತಿ ನಿಮಿತ್ತಾಪೇಕ್ಷ ಪ್ರಯೋಗ ಬಾಹುಲ್ಯಂ ಖಲು ವಿವಕ್ಷಿತಂ ನ ಸಮಾಹಾರ ಮಾತ್ರಂ ಏತದರ್ಥಂಚ ತತ್ರ ಪ್ರವೃತ್ತಿ ನಿಮಿತ್ತ ಹೇತೋಃ ಬಾಹುಲ್ಯೇ ಸತಿ ಇತಿ ಯೋಜ್ಯಂ ನ ಚೈವಂ ಮಹಾಯೋಗಸ್ಯ ಅತ್ರ ಪ್ರವೇಶಃ ಅತಿಬಹುಲ ಪ್ರಯೋಗಾಭಾವಸ್ಯ ತತ್ರ ವಿವಕ್ಷಿತತ್ವಾತ್. ಇಲ್ಲಿ ಪ್ರಯೋಗ ಬಾಹುಲ್ಯ ಇದ್ದರೆ ರೂಢಿ. ಪರಮಾತ್ಮನಲ್ಲಿ ಜ್ಞಾನಿಗಳು ಇಂದ್ರ ಶಬ್ದವನ್ನು ಅನೇಕ ಜ್ಞಾನಿಗಳು ಬಹುಲ ಪ್ರಯೋಗ ಯಾಕೆ ಮಾಡ್ತಾರೆ ಅಂದರೆ ಆ ಶಬ್ದದ ಪ್ರವೃತ್ತಿ ನಿಮಿತ್ತ ಪರಮಾತ್ಮನಲ್ಲಿ ಇರುವಷ್ಟು ಬೇರೆ ಕಡೆ ಇಲ್ಲ. ಅಲ್ಲಿಗೆ ಬಹುಲ ಪ್ರಯೋಗಕ್ಕೂ ಪ್ರವೃತ್ತಿ ನಿಮಿತ್ತ ಬಾಹುಲ್ಯಕ್ಕೂ ಕಾರ್ಯಕಾರಣ ಭಾವ ಇದೆ. ಇದು ಇರೋದರಿಂದ ಪ್ರಯೋಗ ಬಾಹುಲ್ಯ. ಆದರೆ ಬಾಧ ವ್ಯಭಿಚಾರ ಎರಡೂ ಸೇರಿದಾಗ ಒಂದು ಇರೋದರಿಂದ ಇನ್ನೊಂದಿದೆ ಇಲ್ಲ, ಅದು ಇದೆ ಇದು ಇದೆ ಅಷ್ಟೇ. ಉದಾಹರಣೆಗೆ ನೋಡ್ರಿ, ಘಟ ಇದೆ ಪಟ ಇದೆ, ಘಟ ಇರೋದ್ರಿಂದ ಪಟ ಇದೆ, ಹೌದಾ? ಇಲ್ಲ. ಕರು ಇರೋದರಿಂದ ಹಸು ಇದೆ, ಹೌದು, ಅಲ್ಲಿ ಒಂದಕ್ಕೊಂದು ಪ್ರಯೋಜಕ ಭಾವ ಇದೆ. ಮಗು ಇರೋದರಿಂದ ತಾಯಿ ಇದೆ. ಹೀಗೆ ಇಲ್ಲಿ ಪ್ರವೃತ್ತಿ ನಿಮಿತ್ತ ಬಾಹುಲ್ಯ ಇರೋದರಿಂದ ಜ್ಞಾನಿಗಳ ಬಹುಲ ಪ್ರಯೋಗ ಇದೆ, ಒಂದಕ್ಕೊಂದು ಲಿಂಕ್ ಇದೆ. ಆದರೆ ವ್ಯಭಿಚಾರ ಬಾಧ ಅದು ಇರೋದರಿಂದ ಇದು ಇದೆ ಅಂತಲ್ಲ, ಅಂದ ಅಲ್ಲಿಗೆ ಇಲ್ಲಿಗೂ ವ್ಯತ್ಯಾಸ ಇದೆ. ಅಲ್ಲಿಗೆ ಪರಮ ಮುಖ್ಯ ವೃತ್ತಿಗೆ ಒಂದು ಕಾರಣ ರೂಢಿಯ ಜೊತೆ ಪ್ರವೃತ್ತಿ ನಿಮಿತ್ತ ಬಾಹುಲ್ಯ, ಇನ್ನೊಂದು ಅಲ್ಲಿ ರೂಢಿ ಇರಲ್ಲ, ಪ್ರವೃತ್ತಿ ನಿಮಿತ್ತ ಬಾಹುಲ್ಯ ಮಾತ್ರ ಇರ್ತದೆ. ಅದನ್ನು ಮಹಾಯೋಗ ಎಂಬ ಪರಮ ಮುಖ್ಯವೃತ್ತಿಯನ್ನು ಕರಿತೀವಿ. ಅಲ್ಲಿಗೆ ಪರಮ ಮುಖ್ಯವೃತ್ತಿ ಎರಡು ವಿಧ ಅಂತಾಯಿತು. ಇಲ್ಲ, ನಾನು ಬೆಳಿಗ್ಗೆನೇ ಹೇಳಿದೆ ಅದೊಂದು ವಿಧಾಂತರ ಅಲ್ಲ. ಆವಾಗ ದೇವರಿಗೆ ಅಂತ ಹೆಸರಿಟ್ಟು ಪ್ರಯೋಜನವೇ ಇಲ್ಲ, ಗುಣಲಾಭ ಆಗಬೇಕು ನಮಗೆ. ಯೋಗ ಬೇಕೇ ಬೇಕು, ಯೋಗ ಇಲ್ಲದ ವೃತ್ತಿ ಇಲ್ಲ. ಆದರೆ ರೂಢಿ ಇಲ್ಲದ ಯೋಗ ಇದೆ. ಯೋಗನೂ ಬೇಕು, ರೂಢಿನೂ ಇದೆ. ಕೂಡೋದಿಲ್ಲ ಅನ್ಬೇಟೆ. ಕೆಲವು ಶಬ್ದಗಳಿಗೆ ರೂಢಿ ಇರಲ್ಲ, ಪ್ರಯೋಗ ಇದು ಪ್ರವೃತ್ತಿ ನಿಮಿತ್ತ ಪ್ರಾಚುರ್ಯ ಮಾತ್ರ ಇರ್ತದೆ. ಉದಾಹರಣೆಗೆ ಜಿಹ್ವಾಧ್ಯಾಯತನಂ, ಅದು ನೇಮೇ ಅಲ್ಲ, ಅಂದಮೇಲೆ ರೂಢಿ ಅಲ್ಲ, ಅದು ಕೇವಲ ಯೋಗ. ಅತ್ರ ಕತರಾ ವೃತ್ತಿ ವಿಷ್ಣು ಯೇನ ಪರಮ ಮುಖ್ಯತ್ವಂ ವಿಷ್ಣು ಇತ್ಯುಕ್ತಂ ಇತ್ಯತ ಆಹ ಉಭಯಂ ಇತಿ. ಈ ಮಹಾಯೋಗ ರೂಢಿ ಸಹಿತ ಮಹಾಯೋಗ, ಈ ಎರಡರಲ್ಲಿ ವಿಷ್ಣುವಿನಲ್ಲಿ ಯಾವ ವೃತ್ತಿಯನ್ನು ಒಪ್ತೀರಿ? ಎರಡು. ಉಭಯಂ ದೃಶ್ಯತೆ ವಿಷ್ಣು ಶಬ್ದಾನಾಮಪಿ ಸರ್ವಶಃ. ವಿಷ್ಣು ಉಭಯಂ ದೃಶ್ಯತೆ. ಕೆಲವು ಶಬ್ದಗಳಿಗೆ ಮಹಾಯೋಗ ಮಾತ್ರ, ಕೆಲವು ಶಬ್ದಗಳಿಗೆ ಇಂದ್ರ ಮೊದಲಾದ ಶಬ್ದಗಳಿಗೆ ರೂಢಿ ಸಹಿತ ಮಹಾಯೋಗ. ಹೀಗೆ ಉಭಯಂ ವೃತ್ತಿದ್ವಯಂ ದೃಶ್ಯತೆ
ಪ್ರಮಾಣೈಃ ಸರ್ವಶೋಪಿ ಶಬ್ದಾನಾಂ ಇತ್ಯಸ್ಯ ಅಯಮರ್ಥಃ. ಸರ್ವಶಃ ಅಂದರೆ ಎಲ್ಲ ಶಬ್ದಗಳಿಗೂ ಅಂತ ಅರ್ಥ. ಅದರ ಅರ್ಥ ಅಭಿಪ್ರಾಯವನ್ನು ನಾನು ಹೇಳ್ತೇನೆ ಅಂತ ರೆಡಿಗಾಗ್ತದೆ. ಏನು ಅಂದರೆ ನಾರಾಯಣಾದಿ ಶಬ್ದಾನಾಂ ಮಹಾಯೋಗರೂಢಿ. ಹೌದಾ? ಮಹಾಯೋಗ ಇದೆ. ಯಾಕೆಂದರೆ ನಾರಾಯಣ ಅಂತ ಬೇರೆ ಯಾವ ದೇವತೆಗಳಿಗೂ ಹೆಸರಿಲ್ಲ. ಆದ್ದರಿಂದ ರೂಢಿ ಇದೆ. ಯೋಗ ಏನದಕ್ಕೆ? ನಾವು ನಾರಾಯಣ ಅಷ್ಟಾಕ್ಷರಿ ಮಾಡ್ತೇವೆ ನೋಡಿ, ಬಹಳ ಮುಖ್ಯವಾದ ಎರಡು ಅರ್ಥವನ್ನು ಬಿಡಬಾರ್ದು ಅದಕ್ಕೆ. ನಾರಾಯಣಂ ಅಯನಂ. ಅರ ಅಂದರೆ ದೋಷ, ನಾರ ಅಂದರೆ ದೋಷಕ್ಕೆ ವಿರುದ್ಧವಾದದ್ದು ಗುಣ. ಗುಣಗಳಿಗೆ ಆಶ್ರಯ. ಪರಮಾತ್ಮನ ಲಕ್ಷಣವೇ ಅದು, ಕ್ವಾಲಿಫಿಕೇಶನ್. ಗುಣಾಶ್ರಯ, ಸಕಲ ಗುಣಾಶ್ರಯ ಒಂದು ಯೋಗ. ಸಕಲ ಗುಣಾಶ್ರಯತ್ವ ಬೇರೆ ಎಲ್ಲೂ ಇಲ್ಲ, ನಿರವಧಿಕ ಅದು. ಇನ್ನು ಅರಾಹ ನ ವಿದ್ಯಂತೆ ಇತಿ ಅರಾಣಂ ಅಯನಂ ನಭವತಿ ಇತಿ ನಾರಾಯಣ. ಅರ ಅಂದರೆ ದೋಷ, ದೋಷಗಳಿಗೆ ಅವನು ಆಶ್ರಯನಲ್ಲ, ಆದ್ದರಿಂದ ನಾರಾಯಣ. ಇದು ಇನ್ನೊಂದು ಅರ್ಥ, ಯೋಗಾರ್ಥ. ಇದು ಅವನಲ್ಲೇ ಇರೋದು. ಅವನನ್ನು ಬಿಟ್ಟರೆ ಉಳಿದವರಲ್ಲೆಲ್ಲ ಒಂದಲ್ಲ ಒಂದು ದೋಷ ಆದರೂ ಇದ್ದೇ ಇರ್ತದೆ. ಆದ್ದರಿಂದ ಗುಣ ತುಂಬಿದವ, ಸಕಲ ದೋಷ ದೂರ. ಇದು ನಾರಾಯಣ ಶಬ್ದದ ಅರ್ಥ. ಈ ನಾರಾಯಣ ಶಬ್ದದ ಯೋಗಾರ್ಥವೂ ಅವನಲ್ಲಿ ಪರಮ ಮುಖ್ಯವಾಗಿದೆ, ನಿರವಧಿಕವಾಗಿದೆ. ಆ ನಾರಾಯಣ ಶಬ್ದವನ್ನು ಯಾರೂ ಕೂಡ ತಿಳಿದವರು, ನಮ್ಮ ಮಕ್ಕಳಿಗೆ ಹೆಸರಿಡಲಿ ಬೇರೆ ವಿಷಯ, ವೇದದಲ್ಲಿ ನಾರಾಯಣ ಶಬ್ದವನ್ನು ಇತರ ಯಾವ ದೇವತೆಗಳಿಗೂ ಪ್ರಯೋಗ ಮಾಡಲ್ಲ. ಅಲ್ಲಿಗೆ ವಿದ್ವದ್ರೂಢಿನೂ ಬಂತು. ಇದು ರೂಢಿ ಸಹಿತ ಮಹಾಯೋಗಕ್ಕೆ ಉದಾಹರಣೆ. ನಾರಾಯಣಾದಿ ಶಬ್ದಾನಾಂ ಮಹಾಯೋಗರೂಢಿ ತದಿತರೇಷಾಂ ಮಹಾಯೋಗಃ. ಇಂದ್ರ, ಅಗ್ನಿ ಈ ಶಬ್ದಗಳಿಗೆ ರೂಢಿ ಬೇರೆ ಕಡೆ ಇದೆ, ಆದರೆ ಅದರ ಪ್ರವೃತ್ತಿ ನಿಮಿತ್ತ ಪ್ರಾಚುರ್ಯ ಅವನಲ್ಲಿ ಮಾತ್ರ ಇರೋದು. ಆದ್ದರಿಂದ ಅಲ್ಲಿ ಮಹಾಯೋಗ ಪ್ರಯುಕ್ತವಾಗಿ ಪರಮ ಮುಖ್ಯತ್ವ ಇತಿ. ಅಥವಾ ವಿಷ್ಣು ಪರಮ ಮುಖ್ಯವೃತ್ತಿ ಇತ್ಯುಕ್ತಂ ಅನೇನ ಉಪಪಾದಯತಿ. ಇವಾಗ ಒಂದು ರೀತಿಯ ಈ ಅನುವ್ಯಾಖ್ಯಾನದ ಅರ್ಥ, ಈ ಎರಡರಲ್ಲಿ ವಿಷ್ಣುವಿನಲ್ಲಿ ಯಾವುದಿದೆ? ಆನ್ಸರ್ ಎರಡೂ ಇದೆ. ಅಥವಾ ವಿಷ್ಣುವಿನಲ್ಲಿ ಪರಮ ಮುಖ್ಯ ವೃತ್ತಿ ಅಂತ ನೀವು ಹೇಳಿದಿರಿ, ಅದು ಹೇಗೆ ತೋರಿಸ್ರಿ ಅಂದರೆ ಈ ಅನುವ್ಯಾಖ್ಯಾನ ತೋರಿಸ್ತದೆ. ಉಭಯಂ ಅಂದರೆ ಹಿಂದೆ ಎರಡು ಅಂದರೆ ಮಹಾಯೋಗ ವಿದ್ವದ್ರೂಢಿ ಸಹಿತ ಮಹಾಯೋಗ ಅಂತ ಅರ್ಥ. ಇವಾಗ ಉಭಯಂ ಅಂದರೆ ಪ್ರವೃತ್ತಿ ನಿಮಿತ್ತ ಹೇತೋ ಬಾಹುಲ್ಯಂ ಪ್ರಯೋಗ ಬಾಹುಲ್ಯಂಚ. ಪರಮಾತ್ಮನಲ್ಲಿ ನಾರಾಯಣ ಶಬ್ದದ ಪ್ರಯೋಗ ಬಾಹುಲ್ಯನೂ ಇದೆ, ಪರಮ ಮುಖ್ಯವೃತ್ತಿ ಬಂತು. ಇಂದ್ರಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಪ್ರಾಚುರ್ಯನೂ ಇದೆ. ಆದ್ದರಿಂದ ಅವರಲ್ಲಿ ಪರಮ ಮುಖ್ಯತ್ವ ಇದೆ ಸಮರ್ಥನೆ ಮಾಡಿತು. ಯದ್ವಾ ಇನ್ನೊಂದು ಅರ್ಥ ಇದೆ ಅನುವ್ಯಾಖ್ಯಾನಕ್ಕೆ. ಪ್ರಮಿತ ಅನ್ವಾಖ್ಯಾನಂ ಪರೀಕ್ಷಕ ಧರ್ಮ ನತು ಸ್ವೇಚ್ಛಯ ಅರ್ಥಕಲ್ಪನಂ ನ ಚೈತೆ ವೃತ್ತಿ ಕ್ವಚಿತ್ ಪ್ರಮಿತೆ ಅತಃ ನ ನಿರೂಪಣೀಯೇ ಇತ್ಯತ್ರ ಇದಂ ಉದಿತಂ ಪ್ರಮಾಣಾನಿ ತು ವಕ್ಷ್ಯಂತೆ. ಅನ್ವಾಖ್ಯಾನಂ ಅಂದರೆ ನೀವು ಲಕ್ಷಣ ಯಾವುದಕ್ಕೆ ಹೇಳ್ತೀರಿ? ಲೋಕದಲ್ಲಿ ಎಲ್ಲರೂ ಹಸುವನ್ನು ನೋಡ್ತಿದ್ರೆ ಎಲ್ರಿಗೂ ಹಸು ಕಾಣ್ತಾ ಇದೆ.
ಈ ಹಸುವಿಗೆ ಡೆಫಿನೇಷನ್ ಏನಪ್ಪ? ಎಲ್ರಿಗೂ ಆಟಮ್ ಕಾಣ್ತಾ ಇದೆ. ಈ ಆಟಮ್ಗೆ ಡೆಫಿನೇಷನ್ ಏನು? ಎಲ್ಲರೂ ನೋಡುವ ವಸ್ತುವಿನ ಬಗ್ಗೆ ಅದರ ಕ್ವಾಲಿಟಿ ಏನು ಅಂತ ಜಿಜ್ಞಾಸೆ ಬರ್ತದೆ. ಲಕ್ಷಣ ಹೇಳಬೇಕು. ನಾನು ಶಶವಿಷಾಣಕ್ಕೆ ಲಕ್ಷಣ ಹೇಳ್ತೇನೆ. ಆಭಾಸ, ಯಾರು ಕಾಣದ ವಸ್ತುವಿಗೆ ಲಕ್ಷಣ ಹೇಳೋದು ತಪ್ಪು. ಲೋಕದಲ್ಲಿ ಎಲ್ಲ ದಾರ್ಶನಿಕರು ಕೂಡ ಮುಖ್ಯ ವೃತ್ತಿ ಅಂತ ಇಷ್ಟೇ ಒಪ್ಪಿದ್ದಾರೆ. ನೀವು ನಿಮ್ಮ ಕೊಂಬು ಹೆಚ್ಚಿಸೋಕ್ಕೋಸ್ಕರ ಪರಮ ಮುಖ್ಯ ವೃತ್ತಿ ಎಲ್ಲಿದೆ? ಅದು ಅನಾವಶ್ಯಕ. ಅದನ್ನು ನೀವು ಕಲ್ಪಿಸಿಕೊಂಡು ಅದಕ್ಕೆ ಲಕ್ಷಣ ಹೇಳ್ತಿದ್ದೀರಿ ಇಂಥ ಪ್ರಶ್ನೆ ಬಂದರೆ ಆನ್ಸರ್ ಈ ಅನುವ್ಯಾಖ್ಯಾನ. ಏನು ಆನ್ಸರ್ ಹೇಳುತ್ತೆ ನೋಡಿ. ನೀವು ಮುಖ್ಯ ವೃತ್ತಿ ಅಂದರೆ ಇಂದ್ರನಲ್ಲಿ ಇಂದ್ರ ಶಬ್ದದ ಅರ್ಥ ಈಶನ ಸಾಮರ್ಥ್ಯ ಉಂಟೋ ಇಲ್ವೋ? ಇದೆ. ಅವನು ಇಂದ್ರ ಶಬ್ದದ ಅರ್ಥ. ಆದರೆ ಪರಮಾತ್ಮನಲ್ಲಿ ಇರುವಷ್ಟು ಅವನಲ್ಲಿ ಇಲ್ಲ. ಪರಮಾತ್ಮನಲ್ಲಿ ಆ ಪ್ರವೃತ್ತಿ ನಿಮಿತ್ತ ಶಬ್ದ ಹೇಳುವ ಅರ್ಥ ನಿರವಧಿಕವಾಗಿದೆ. ಅಂದಮೇಲೆ ಅದು ಬೇರೆ ಅಲ್ವಾ? ಇಲ್ಲೂ ಅಲ್ಲೂ ಕಾಮನ್ನ ಶಬ್ದ. ಜಗತ್ತಿನ ನಂಬರ್ 1 ಶ್ರೀಮಂತನಿಗೂ ಜಗತ್ತಿನ 3rd ಕ್ಲಾಸ್ ಶ್ರೀಮಂತನಿಗೂ ಒಂದೇ ರೀತಿಯ ವೃತ್ತಿ ಹೇಳೋದ ನೀವು? ಅವನು ಶ್ರೀಮಂತ, ಇವನು ಶ್ರೀಮಂತ. ಹಾಗೆ ಇಲ್ಲಿ ಕೂಡ ಇಂದ್ರನಲ್ಲಿ ಮುಖ್ಯ ವೃತ್ತಿ, ಇದು ಪರಮ ಮುಖ್ಯ ವೃತ್ತಿ. ನಾರಾಯಣ ಶಬ್ದ, ಇಂದ್ರ ಶಬ್ದ, ವ್ಯತ್ಯಾಸ ಉಂಟೋ ಇಲ್ಲೋ? ಇಂದ್ರ ಶಬ್ದವನ್ನು ನಾರಾಯಣನಲ್ಲೂ ಪ್ರಯೋಗ ಮಾಡ್ತೇವೆ, ಶಚೀಪತಿಯಲ್ಲೂ ಪ್ರಯೋಗ ಮಾಡ್ತೇವೆ. ನಾರಾಯಣ ಶಬ್ದವನ್ನು ಯಾವ ದೇವತೆಗಳಿಗೂ ಇಲ್ಲ, ಅವನಿಗೆ ಮಾತ್ರ. ಅಂದರೆ ವ್ಯತ್ಯಾಸ ಹೇಳಬೇಡ. ಹೇಳಬೇಕಾದ್ರೆ ಅದು ವಿದ್ಯುದ್ರೂಢಿ, ಇದು ರೂಢಿ. ಆದ್ದರಿಂದ ಇದು ಕಲ್ಪನಾತೀತವಾದದ್ದಲ್ಲ, ಎಲ್ರಿಗೂ ಅನುಭವಿಸಿದ್ದಾಗಿದೆ. ನೇಮ್ ಕೊಟ್ಟಿಲ್ಲ, ನಾನು ನೇಮ್ ಕೊಡ್ತಿದ್ದೇನೆ ಅದಕ್ಕೆ ಅಂತ ಆಚಾರ್ಯರು ಸಮರ್ಥನೆ ಮಾಡಿದ್ದಾರೆ. ಅಲ್ಲಿಗೆ ಇದು ಬೇರೆ ದಾರ್ಶನಿಕರು ಹೇಳಿಲ್ಲ. ಮುಖ್ಯ ಅಮುಖ್ಯ ಎರಡೇ ವೃತ್ತಿ ಹೇಳಿದ್ದಾರೆ ಅವರು. ನಾವು ಮುಖ್ಯದಲ್ಲಿ 2 ಪ್ರಭೇದ ಮಾಡಿದ್ದೇವೆ. ಏನು? ರೂಢಿ, ಮಹಾರೂಢಿ, ಯೋಗ, ಮಹಾಯೋಗ, ಹೀಗೆ ಮಾಡಿದ್ದೇವೆ. ನನು ಯೋಗ ಯೋಗರೂಢಿಶ್ಚ ಏತೇ ಕಿಂ ನ ಸ್ಯಾತಾಂ ಕಿಮೇವಂ ಭೇದಕಾಭಾವಾತ್ ಆಶಂಕ್ಯತೆ ಅಥವಾ ತದ್ವಿವಕ್ಷಾ ಕಾರಣಾಭಾವಾತ್ ನಾದ್ಯಃ ತಸ್ಯ ಉಕ್ತತ್ವಾತ್ ನ ದ್ವಿತೀಯಃ ಯೌಗಿಕಾದೀನಾಂ ಅಪಿ ಅರ್ಥಾನಾಂ ಅಮುಖ್ಯತಾಂ ಅಭಿಧಾಯ ವಿಷ್ಣೋಃ ಮುಖ್ಯತ್ವಾಭಿಧಾನಸ್ಯ ಕಾರಣತ್ವಾತ್. ಅಲ್ಲ, ಸುಮ್ಮನೆ ಹೀಗೆಲ್ಲ ಕಲ್ಪನೆ ಮಾಡ್ತೀರಿ? ವಿಷ್ಣುವಿನಲ್ಲಿ ಪ್ರವೃತ್ತಿ ನಿಮಿತ್ತ ಪ್ರಾಚುರ್ಯ ಇರ್ಬೋದು, ಇದ್ದರೂ ಯೋಗ ಅಂದರೆ ಸೇರಿಬಿಡಿ. ಅಲ್ಲ, ವಿಷ್ಣುವಿನಲ್ಲಿ ಪ್ರಯೋಗ ಪ್ರಾಚುರ್ಯ ಇರ್ಬೋದು, ರೂಢಿ ಅಂದರೆ ಸಾಕು. ಮಹಾ ಯಾಕೆ ಸೇರಿಸ್ತೀರಿ? ನಾವು ಮಹಾಶ್ರೀಮಂತ ಶ್ರೀಮಂತ ಅಂತ ಮಾಡಿದ್ದೇವ ಅಂದರೆ ಮಾಡಿದ್ರೆ ಏನು ತಪ್ಪು ಅಂತ ಕೇಳ್ತಾರೆ. ಟೀಕಾಕೃತ್ಪಾದರು 2 ಪ್ರಶ್ನೆ ಮಾಡ್ತಾರೆ. ಈ ರೀತಿಯಾಗಿ ಕೆಟಗರಿ ಮಾಡಲಿಕ್ಕೆ ಯಾವುದೇ ನಿಮಿತ್ತ ಇಲ್ಲ ಅಂತ ಹೇಳ್ತೀರೋ, ಈ ರೀತಿಯಾಗಿ ಕೆಟಗರಿ ಮಾಡಿದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಅದನ್ನು ಕೈ ಬಿಡ್ತೀರ ಹೇಳಿ. ನಿಮಿತ್ತ ಇಲ್ಲ ಅಂತ ಹೇಳಿಬಿಡಿ. ಅವನು ಮಹಾಶ್ರೀಮಂತ, ಯಾಕೆಂದರೆ ಅವನಲ್ಲಿರುವ ಹಣ ಇನ್ಯಾರಲ್ಲೂ ಇಲ್ಲ. 1,000 ಕೋಟಿಗಿಂತಲೂ ಮಿಕ್ಕಿದೆ ಅವನತ್ರ. ಇವನಲ್ಲಿರೋದು 1 ಕೋಟಿ ಅಷ್ಟೆ. ಅಲ್ಲಿಗೆ ಕಾರಣ ಇದ್ಮೇಲೆ ಮಹಾಶ್ರೀಮಂತ ಶ್ರೀಮಂತ ಅಂತ ಹೇಳಲಿಕ್ಕೆ ಯಾಕೆ? ನಾವು ಮಾಡ್ತೇವೆ, ಅದನ್ನು ಹೇಳ್ತೇವೆ ನಂಬರ್ 1 ಶ್ರೀಮಂತ ಅಂತೀವಿ ಅಲ್ವಾ? ಅಲ್ಲಿಗೆ ಒಂದು ಕೆಟಗರಿ ಮಾಡಿದ್ದೇವೆ ನಾವು. ಹಾಗೆ ಇಲ್ಲಿಯೂ ಕೂಡ ಪರಮಾತ್ಮನಲ್ಲಿ ನಿರವಧಿಕ ಪ್ರವೃತ್ತಿ ನಿಮಿತ್ತ ಇದೆ ಮಹಾಯೋಗ, ಇಂದ್ರನಲ್ಲಿ ಸಾವಧಿಕ ಪ್ರವೃತ್ತಿ ನಿಮಿತ್ತ ಇದೆ ಯೋಗ. ಮಾಡಲಿಕ್ಕೆ ನಿಮಿತ್ತ ಏನಿಲ್ಲ ಅಂತಿಲ್ಲ. ಅಲ್ಲ, ಹೀಗೆ ಯಾಕೋಸ್ಕರ ಮಾಡ್ತೀರಿ? ಯಾಕೋಸ್ಕರ ಅಂದ್ರೇನ? ಪ್ರಯೋಜನ ಏನು? ಪ್ರಯೋಜನ ಇದೆ. ಏನು ಅಂದರೆ, ಸಕಲ ಲೋಕಗಳು ಇತರ ಜನರಿಗೆ ಇರುವಂತೆ ಹೆಸರುಗಳು
ಪರಮಾತ್ಮನಿಗೆ ಅಲ್ಲ. ಆ ಹೆಸರಿಗೆ ಪೂರ್ಣ ಅರ್ಹತೆ ಅವನಲ್ಲಿ ಇದೆ. ಈ ಪ್ರಯೋಜನಕ್ಕೋಸ್ಕರ ಈ ಎರಡು ವಿಭಾಗಗಳನ್ನು ಮಾಡಿದ್ದೇವೆ ನಾವು. ಮುಖ್ಯ ವೃತ್ತಿರಪಿ, ಅಲ್ಲಿಗೆ ಪರಮ ಮುಖ್ಯ ವೃತ್ತಿ ಮುಗಿಯಿತು. ಇನ್ನು ಮುಖ್ಯ ವೃತ್ತಿ ಪರಮಾತ್ಮನ ಬಿಟ್ಟು ಮುಗಿದಾಯ್ತವ ನಾನು. ಇನ್ನು ಮುಖ್ಯ ವೃತ್ತಿ ಅಂದರೆ ಲೋಕದ ಪ್ರಯೋಗದಲ್ಲಿ ತ್ರೇಧಾ ಭವತಿ ಯೋಗ ರೂಢಿ ಯೋಗ ರೂಢಿಶ್ಚ. ಇದಕ್ಕೆ ನಾನು ಉದಾಹರಣೆಯನ್ನು ಕೊಟ್ಟಿದ್ದೇನೆ, ಓದ್ತಾ ಹೋಗ್ತೇನೆ. ತತ್ರ ಪ್ರವೃತ್ತಿ ನಿಮಿತ್ತಾಪೇಕ್ಷಾ ವೃತ್ತಿ ಯೋಗ ಯಥಾ ಕುಂಭಕಾರಃ ಔಪಗವಃ ರಾಜಪುರುಷಃ. ಮೂರು ವಿಧದ ಶಬ್ದವನ್ನು ತೋರಿಸಿದ್ದಾರೆ ಆಚಾರ್ಯರು. ಕುಂಭಂ ಕರೋತೀತಿ ಕುಂಭಕಾರಃ ಅಂದರೆ ಇದು ಕೃದಂತ ಶಬ್ದ. ಕರೋತಿ ಧಾತು, ಧಾತು ಶಬ್ದ ಆಗಿದೆ, ಅದನ್ನ ಕೃದಂತ ಶಬ್ದ ಅಂತ ಕರಿತೇವೆ. ಇದನ್ನು ಯಾರಲ್ಲಿ ಪ್ರಯೋಗ ಮಾಡ್ತೇವೆ? ನಮಗೆ ನಿಮಗೆ ಕುಂಭಕಾರ ಅಂತಾರ, ಮಡಿಕೆ ಮಾಡಬೇಕು, ಅದನ್ನ ಇದು ಯೌಗಿಕ ಶಬ್ದ. ಔಪಗವಃ, ಉಪಗು ಅಂತ ಅಪ್ಪನ ಹೆಸರು, ಅವನ ಮಗನಿಗೆ ಔಪಗವ ಅಂತೇವೆ. ಇದು ತದ್ಧಿತ ಶಬ್ದ, ಶಬ್ದದಿಂದ ಕ್ರಿಯೇಟ್ ಆದ ಶಬ್ದ. ಹಿಂದಿದ್ದು ಧಾತುವಿನಿಂದ ಕ್ರಿಯೇಟ್ ಆದ ಶಬ್ದ, ಇದು ಶಬ್ದದಿಂದ ಬಂದ ಶಬ್ದ. ಇದು ಯೌಗಿಕ. ಇದನ್ನು ಯಾರಿಗೆ ಪ್ರಯೋಗ ಮಾಡ್ತೇವೆ? ಕಂಡವರಿಗೆಲ್ಲ ಮಾಡ್ತೇವಾ? ಉಪಗು ಅಂತ ಅಪ್ಪ ಆಗಿರಬೇಕು, ಅವನ ಮಗ ಆಗಿರಬೇಕು, ಅವನಿಗೆ ಮಾತ್ರ ಉಪಗವ ಅಂತೀವಿ. ಅಲ್ಲಿಗೆ ಇದೊಂದು ರೀತಿಯ ಯೌಗಿಕ ಶಬ್ದ. ರಾಜಪುರುಷ, ಇದು ತದ್ಧಿತನೂ ಅಲ್ಲ ಕೃದಂತನೂ ಅಲ್ಲ, ಸಮಾಸ ಆಗಿರುವ ರಾಜ್ಯ ಪುರುಷ ರಾಜಪುರುಷ. ಇದಕ್ಕೆ ರಾಜನ ಸೇವಕ ಅಂತ ಅರ್ಥ. ಯಾರಲ್ಲಿ ರಾಜನ ಸೇವಕತ್ವ ಅನ್ನೋ ಗುಣ ಇದೆಯೋ ಅವರಿಗೆಲ್ಲ ಇದನ್ನು ಪ್ರಯೋಗ ಮಾಡ್ತೇವೆ. ಅದನ್ನು ಇದು ಕೂಡ ಯೌಗಿಕ ಶಬ್ದ. ನನು ನೈತೆ ಯೌಗಿಕಾಃ ಕಿಂ ನಾಮ ರೂಢ ಏವ ಕೃತ್ತದ್ಧಿತ ಸಮಾಸಕರಣಂತು ವ್ಯುತ್ಪತ್ತಿ ಮಾತ್ರಾರ್ಥಂ ಯಥೋಕ್ತಂ ವೃಕ್ಷಾದಿವತ್ ಅಮೀ ರೂಢಾಃ ಇತ್ಯಾದಿ. ಅಲ್ಲ, ಇವುಗಳನ್ನು ಯೋಗ ಅಂತ ಯಾಕೆ ಕನ್ಸಿಡರ್ ಮಾಡ್ತೀರಿ? ರೂಢ ಅಂತಲೇ ಹೇಳಿ, ಮಡಿಕೆ ಮಾಡುವವನಿಗೆ ಈ ಹೆಸರು ಅಂತ. ಸುಮ್ಮನೆ ಆಕ್ಷೇಪ ಅಲ್ಲ. ನೋಡಿ, ಗ್ರಾಮೆಟಿಯನ್ ಯಾರು ಗ್ರಾಮೆರಿಯನ್ಸ್ ಇರ್ತಾರೋ ಅವರದು ವೃಕ್ಷಾದಿವತ್ ಅಮೀರೂಢಾಃ. ಇಲ್ಲಿ ಒಂದು ಕೃದಂತ, ಒಂದು ತದ್ಧಿತ, ಇನ್ನೊಂದು ಸಮಾಸ. ಇವೆಲ್ಲವೂ ಕೂಡ ವೃಕ್ಷಾದಿವತ್. ವೃಕ್ಷ ಅನ್ನೋ ಶಬ್ದ ಏನರ್ಥ? ವೃಕ್ಷ ಶಬ್ದಕ್ಕೆ ಮರ. ಇದು ರೂಢನ ಯೋಗನೋ? ಅದರಂತೆ ಇವೆಲ್ಲವೂ ರೂಢ ಅಂತ ಈ ಗ್ರಾಮೆರಿಯನ್ಸ್ ಅಂದರೆ ವೈಯಾಕರಣರು ಹೇಳಿದ್ದಾರೆ. ಅದನ್ನ ರೂಢ ಅಂತ ಒಂದೇ ಕ್ಯಾಟಗರಿ ಮಾಡಿ, ಯೌಗಿಕ ಅಂತ ಯಾಕೆ ಅಂತೀರಿ? ಮೈವಂ ಶಬ್ದಾರ್ಥ ವಿಭಾಗಸ್ಯ ಆವಾಪಬುದ್ಧಾರಾಭ್ಯಂ ಉದ್ಧಾರಾಭ್ಯಾಂ ಪ್ರತೀತಸ್ಯ ಅಪಲಾಪೇ ಕಾರಣಾಭಾವಾತ್ ಇತ್ಯಾದಿ ಶಿಷ್ಯೈರೇವ ಊಹ್ಯತಾಂ ಇತಿ ಮತ್ವಾ ರೂಢೇಃ ಸ್ವರೂಪಮಾಹ ಪ್ರಯೋಗೇತಿ. ಶಬ್ದ ಅರ್ಥ ವಿಭಾಗಸ್ಯ ಅಂದರೆ ಇವಾಗ ರಾಜಪುರುಷ ಅಂತ ಶಬ್ದ ಇದೆ, ಇದರಿಂದ ಏನು ಅರ್ಥ ಸಿಗ್ತದೋ ಪುರುಷ ಅಂದರೆ ಸಿಗಲ್ಲ. ರಾಜ ಶಬ್ದ ಮೈನಸ್ ಮಾಡಿದರೆ, ಪುರುಷ ಶಬ್ದ ಮೈನಸ್ ಮಾಡಿದರೆ ರಾಜ ಆ ಅರ್ಥ ಬರಲ್ಲ. ಎರಡು ಸೇರಿದಾಗ ಮಾತ್ರ ಒಂದು ಅರ್ಥ ಬರ್ತದೆ. ಅಂದರೆ ಇಲ್ಲಿಗೆ ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ಅರ್ಥ ಇದೆ, ಅವೆರಡು ಸೇರಿದಾಗ ಇನ್ನೊಂದು ಅರ್ಥ ಬರ್ತದೆ. ಅಂದಮೇಲೆ ಅದನ್ನು ರೂಢ ಅನ್ನಬಾರದು. ರಾಜ ಶಬ್ದವೂ ರೂಢ, ಪುರುಷ ಶಬ್ದವೂ ರೂಢ. ಅವೆರಡನ್ನು ಸೇರಿಸಿದೆ ಆ ಅರ್ಥ ಅಲ್ಲದೆ ಇನ್ನೊಂದು ಅರ್ಥ ಬರ್ತದೆ. ಅಂದಮೇಲೆ
ಅದು ಯೌಗಿಕಾರ್ಥ ಹೊರತು ರೂಢಾರ್ಥ ಅಲ್ಲ. ಇದೆಲ್ಲ ಶಿಷ್ಯರೇ ಯೋಚನೆ ಮಾಡಲಿ ಅಂತ ಆಚಾರ್ಯರು ಹೇಳೋಕ್ಕೆ ಹೋಗಲಿಲ್ಲ. ಇವಾಗ ರೂಢಿಯಲ್ಲಿ ಪ್ರಭೇದಗಳನ್ನು ತೋರಿಸ್ತಾರೆ ಮುಂದೆ ಆಚಾರ್ಯ. ಪ್ರಯೋಗ ಮಾತ್ರ ಬಾಹುಲ್ಯಂ, ಇದಲ್ಲ ವಿಭಾಗ ಅಲ್ಲ, ರೂಢಿಯ ಲಕ್ಷಣ. ಪ್ರಯೋಗ ಮಾತ್ರ ಬಾಹುಲ್ಯಂ ರೂಢಿರಿತ್ಯಭಿಧೀಯತೆ. ಯೋಗದಲ್ಲಿ ನಾವೇ ಆ ಶಬ್ದವನ್ನು ಪ್ರಯೋಗ ಮಾಡಬಹುದು. ಯಾರು ಅಡಿಗೆ ಮಾಡ್ತಾನೋ ಅವರಿಗೆಲ್ಲರಿಗೂ ಕೂಡ ಪಾಚಕ, ಯಾರು ರಾಜನ ಸೇವಕರಿರ್ತಾರೋ ಅವರಿಗೆಲ್ಲ ರಾಜಪುರುಷ ಹೇಳ್ಬೋದು. ಆದರೆ ಇಲ್ಲಿ ಕಂಡವರಲ್ಲಿ ಅದನ್ನು ಪ್ರಯೋಗ ಮಾಡುವಂತಿಲ್ಲ. ಪ್ರಯೋಗ ಬಹುಲ ಯಾವ ವಸ್ತುವಿನಲ್ಲಿ ಮಾಡ್ತಾರೋ ಅಲ್ಲಿ ಮಾತ್ರ ಶಬ್ದವನ್ನು ಪ್ರಯೋಗ ಮಾಡೋದು. ನಾವು ಗೆಸ್ ಮಾಡಿ ಪ್ರಯೋಗ ಮಾಡುವಂತಿಲ್ಲ. ನಮ್ಮ ಅಧೀನಕ್ಕೆ ಬಿಟ್ಟಿದ್ದಲ್ಲ ಆ ಶಬ್ದದ ಪ್ರಯೋಗ. ಹಿಂದಿನವರು ಮಾಡಿಕೊಂಡು ಬಂದಂತೆ ನಾವು ಮಾಡಬೇಕಾಗತ್ತೆ. ಅದನ್ನು ರೂಢಿ ಅಂತ ಕರಿತೀವಿ. ಉದಾಹರಣೆಗೆ ಘಟ ಅನ್ನೋ ಶಬ್ದವನ್ನು, ಗೌಹು ಅನ್ನೋ ಶಬ್ದವನ್ನು ಸಿಕ್ಕಲ್ಲಿ ಪ್ರಯೋಗ ಮಾಡ್ತೀರಾ? ತಪ್ಪು, ಸಂಸ್ಕೃತ ಗೊತ್ತಿಲ್ಲ ಅಂತಾರೆ. ಅಲ್ಲಿಗೆ ಗೌಹು ಅನ್ನೋ ಶಬ್ದಕ್ಕೆ ನಮ್ಮ ಹಿಂದಿನವರು ಅಥವಾ ಕೋಶ ಏನು ಅರ್ಥ ಹೇಳುತ್ತೋ ಅಲ್ಲೇ ಪ್ರಯೋಗ ಮಾಡಬೇಕು. ಕುಂಭಕಾರ ಶಬ್ದವನ್ನು ಮಡಿಕೆ ಮಾಡುವ ಯಾರಲ್ಲಿ ಪ್ರಯೋಗ ಮಾಡಿದರೂ ನಿಮ್ಮನ್ನು ಕೇಳಲ್ಲ. ಆದರೆ ಗೌಹು ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇಲ್ಲ, ಅಲ್ಲೇ ಮಾಡಿ. ಇದು ರೂಢ, ಅದು ಯೌಗಿಕ. ಯತ್ರಾರ್ಥೇ ಯಸ್ಯ ಶಬ್ದಸ್ಯ ಪ್ರಯೋಗ ಮಾತ್ರ ಬಾಹುಲ್ಯಂ ತತ್ರ ತಸ್ಯ ವೃತ್ತೌ ರೂಢಿಃ ಇತ್ಯಭಿಧೀಯತೆ. ಪ್ರಯೋಗ ಮಾತ್ರ ಕಾರಣ ಆಗಿರ್ತದೋ ಅದು ರೂಢ ಶಬ್ದ. ಮಾತ್ರೇತಿ ಅವಯವ ಅರ್ಥ ಸಾದೃಶ್ಯಾದಿ ಸಾಪೇಕ್ಷತಾ ವಿದಾಸಾರ್ಥಂ ಪ್ರಯೋಗ ಮಾತ್ರ ಬಾಹುಲ್ಯಂ. ಅಲ್ಲಿ ಅವಯವಾರ್ಥ ಇಲ್ಲ, ಅದಕ್ಕೊಂದು ಪಾರ್ಟ್ ಇಲ್ಲ. ಅಥವಾ ನೋಡಿ, ಸಿಂಹ ರೂಢ ಶಬ್ದ ಆಯಿತಾ. ಈ ಶಬ್ದವನ್ನು ಸಿಂಹದಲ್ಲಿ ಪ್ರಯೋಗ ಮಾಡ್ತೇವೆ, ಒಂದು ಪ್ರಾಣಿಯಲ್ಲಿ. ದೇವದತ್ತನಿಗೂ ಪ್ರಯೋಗ ಮಾಡ್ತೇವೆ, ಸಿಂಹೋ ದೇವದತ್ತ ಅಂತ. ಯಾಕೆ? ಸಾದೃಶ್ಯ ಇದೆ ಅದರಲ್ಲಿ. ಸಾದೃಶ್ಯವೂ ನಿಮಿತ್ತ ಆಗಿರಬಾರ್ದು, ಅವಯವಾರ್ಥವೂ ಇರಬಾರ್ದು, ಪ್ರಯೋಗ ಇರಬೇಕು. ಅದನ್ನು ರೂಢ ಅಂತ ಕರಿತೇವೆ. ಇದನ್ನು ಮಾತ್ರ ಶಬ್ದದಿಂದ ಇವೆರಡನ್ನು ವ್ಯಾವೃತ್ತಿ ಮಾಡಿದ್ದಾರೆ ಆಚಾರ್ಯರು. ಆದಿ ಸಾದೃಶ್ಯ ಇದೆ, ಶಕ್ಯಾರ್ಥ ಸಂಬಂಧ ಇದೆ, ಇವುಗಳೆಲ್ಲ ಸೇರ್ತದೆ. ಅಂದರೆ ಲಕ್ಷಣದಲ್ಲಿರುವ ಗುಣಗಳನ್ನೆಲ್ಲ ಮೈನಸ್. ಮುಖ್ಯ ವೃತ್ತಿಯಲ್ಲಿ ಯೋಗ ಒಂದು ಯಾವರ್ಥ್ಯ, ಅವಯವಾರ್ಥ ಇಲ್ಲ. ಲಕ್ಷಣ ಮೂರಿದೆ, ಅದರಲ್ಲಿರುವ ಗುಣಗಳು ಇರಬಾರ್ದು, ಪ್ರಯೋಗ ಮಾತ್ರ ಇರಬೇಕು. ತೇನ ಪರಮ ಮುಖ್ಯ ವೃತ್ತೇ ಯೋಗರೂಢೇ ರೂಢೋಪಚಾರ ಲಕ್ಷಣಸ್ಯ ಚ ವ್ಯವಚ್ಛೇದಃ. ಅಲ್ಲಿ ಮಾತ್ರ ಶಬ್ದದಿಂದ ಅವಯವಾರ್ಥ ಇರಬಾರದು ಅಂತ ಹೇಳಿದ್ರಿಂದ ಯೋಗ ರೂಢಿಗೂ ವ್ಯತ್ಯಾಸ ಬಂತು. ಯೋಗ ರೂಢಿಯಲ್ಲಿ ಪ್ರಯೋಗ ಬಾಹುಲ್ಯನೂ ಇರ್ತದೆ, ಜೊತೆಯಲ್ಲೂ ಅವಯವಾರ್ಥನೂ ಇರ್ತದೆ. ಇಲ್ಲಿ ಪ್ರಯೋಗ ಬಾಹುಲ್ಯ ಮಾತ್ರ. ಇನ್ನು ರೂಢೋಪಚಾರ ಅಂದರೆ ನೋಡಿ, ಹಸುವನ್ನು ಹಸು ಅಂತ ಕರಿತೇವೆ, ಗೌ. ಆ ಹಸುವಿನ ಒಂದು ಚಿತ್ರ ಇದೆ, ಏನಂತೀರಿ ಅದನ್ನು? ಹಸು ಅಂತೀರಿ, ಸರಿನಾ? ಅದು ರೂಢೋಪಚಾರ ಅಂತಾರೆ. ಉಪಚಾರ ಅಂದರೆ ನಮ್ಮ ಕನ್ನಡದ ಗಂಧ ಉಪಚಾರ ಅಲ್ಲ. ಅಂದರೆ ಉಪಚಾರದಲ್ಲಿ ರೂಢಿ, ಉಪಚಾರ ಅಂದರೆ ಗೌಣದಲ್ಲಿ ರೂಢಿ, ಆಯಿತಾ? ಆ ಚಿತ್ರಕ್ಕೆ ವಸ್ತು ತಚ್ಚೋದು ಹಸು ಅಲ್ಲ, ಅದು ಹಸು 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 ಅಂತ ನೀವು ಕರೆದಿರಿ, ನಾನು ಕರಿತಾ ಬರ್ತೇನೆ ಅಷ್ಟೆ. ಇಲ್ಲಿ ಸಾದೃಶ್ಯವು ನಿಮಿತ್ತ ಹೊರತು ಏನಲ್ಲ, ಪ್ರಯೋಗ ಬಾಹುಲ್ಯ ಅಲ್ಲ. ಸಾದೃಶ್ಯದಿಂದಾಗಿ ಈ ಶಬ್ದವನ್ನು ಪ್ರಯೋಗ ಮಾಡ್ತೇವೆ, ರೂಢೋಪಚಾರ.
ಅದೇ ಪ್ರವೃತ್ತಿ ನಿಮಿತ್ತ ಅಂದರೆ ಅವಯವ ಅರ್ಥ ಇರಲ್ಲ. ಪ್ರವೃತ್ತಿ ನಿಮಿತ್ತ ಎಲ್ಲ ಶಬ್ದಗಳಿಗೂ ಕಾಮನ್ ಟು ಆಲ್. ಪ್ರವೃತ್ತಿ ನಿಮಿತ್ತ ಇಲ್ಲದ ಶಬ್ದ ಇರೋದಿಲ್ಲ. ಇನ್ನು ಲಕ್ಷಣ ಗಂಗಾಯಾಮ್ ಘೋಷಃ ಅಂತಿದೆ. ಇಲ್ಲಿ ಈ ಸಾದೃಶ್ಯನೂ ಇಲ್ಲ, ಅವಯವಾರ್ಥನೂ ಇಲ್ಲ, ಆದರೆ ಮುಖ್ಯಾರ್ಥ ಸಂಬಂಧ ಇದೆ. ಆದ್ದರಿಂದ ಅಲ್ಲಿ ಪ್ರಯೋಗ ಮಾಡ್ತೇವೆ. ಅಲ್ಲಿಗೆ ಪ್ರಯೋಗ ಬಾಹುಲ್ಯ ಮಾತ್ರ ಅಲ್ಲಿ ನಿಮಿತ್ತ ಅಲ್ಲ, ಶಕ್ಯ ಸಂಬಂಧವು ನಿಮಿತ್ತ ಆಗಿರ್ತದೆ. ಅದನ್ನು ಈ ಮೂರನ್ನು ಡಿಡಕ್ಟ್ ಮಾಡೋದಂತ ಆಯಿತು ಮಾತ್ರ ಶಬ್ದದಿಂದ. ಪ್ರವೃತ್ತಿ ಬಾಹುಲ್ಯ ಅನ್ಬಾರ್ದು, ಪ್ರವೃತ್ತಿ ನಿಮಿತ್ತ ನಿರವಧಿಕತ್ವ. ಇಲ್ಲಿ ಪ್ರಯೋಗ ಬಾಹುಲ್ಯ, ಈ ಬಾಹುಲ್ಯನ ಅಲ್ಲಿ ತಗೊಂಡೋಗ್ಬಿಡ್ರಿ ಆಯಿತಾ. ಪ್ರಯೋಗ ಬಾಹುಲ್ಯ ಅದು. ಡಿರೈವ್ ಮಾಡೋದು, ಇದನ್ನು ಕೊಟ್ಟಿದ್ದರಿಂದ ಅದೆಲ್ಲ ಮೈನಸ್ ಆಗೋಯ್ತು ಅಂತ. ಹೌದು. ಬಾಹುಲ್ಯಮಿತಿ ಸ್ವರೂಪ ಕಥನಂ. ಅಲ್ಲಿ ಪ್ರಯೋಗ ಬಾಹುಲ್ಯ ಬೇಕಾಗಿಲ್ಲ, ಪ್ರಯೋಗ ಸಾಕು. ಗೌಹು ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ, ಬಹಳಷ್ಟು ಜನ ಪ್ರಯೋಗ ಮಾಡ್ತಾರೆ. ಅಂದರೆ ಒಬ್ಬರು ಪ್ರಯೋಗ ಮಾಡಿದರೆ ನೀವು ಒಪ್ಕೊಳ್ಳಲ್ವಾ ರೂಢಿ ಅಂತ? ಅಂದ ಪ್ರಯೋಗ ಇದೆ, ಶಬ್ದ ಮಾಡ್ತೀವಿ, ಆ ಶಬ್ದವನ್ನು ಅಲ್ಲಿ ಬಳಸ್ತೇವೆ ಅಷ್ಟೇ. ಸರ್ವೇಪಿ ಯೌಗಿಕಾಃ ನಾಸ್ತಿ ರೂಢ ಏವ ಇತಿ ಶಾಕಟಾಯನಃ. ಎಲ್ಲ ಶಬ್ದಗಳು ಯೌಗಿಕಗಳೇ, ರೂಢ ಅಂತ ಒಂದು ಗುಂಪೇ ಇಲ್ಲ ಅಂತ ಶಾಕಟಾಯನ ಅಂದರೆ ಒಬ್ಬ ವೈಯಾಕರಣ, ವ್ಯಾಕರಣ ಸೂತ್ರಗಳಲ್ಲಿ ಶಾಕಟಾಯನ ಅಂತ ಬರ್ತದೆ. ಪಾಣಿನಿಗಿಂತ ಮೊದಲಿದ್ದ ಒಬ್ಬ ವೈಯಾಕರಣ, ಅವನು ಹೇಳ್ತಾನೆ ಯಾವ ಶಬ್ದಕ್ಕೂ ರೂಢಿ ಇಲ್ಲ ಅಂತಿಲ್ಲ, ಎಲ್ಲದಕ್ಕೂ ರೂಢಿ ಇದೆ. ಆದ್ದರಿಂದ ರೂಢಿ ಅಂತ ಒಂದೇ ಕ್ಯಾಟಗರಿ, ಯೌಗಿಕ ಅಂತ ಇಲ್ಲವೇ ಇಲ್ಲ ಅಂತಾನೆ. ತದಸತ್ ಘಟಪಟಾದಿ ಶಬ್ದಾನಾಂ ಬಹುಲಂ ಉಪಲಂಭಾತ್. ಎಲ್ಲ ರೂಢಿನೇ ಅಂದರೆ ಘಟ ಪಟ ಮಾಡಿ ತೋರಿಸಿ, ಏನಾದರೂ ಮಾಡಲಿಕ್ಕೆ ಬರುತ್ತಾ? ಇವಾಗ ಪಂಕಜ ಪಾಚಕ ಅಂದರೆ ಪಾಕಂಕರೋತಿ ಹೇಳ್ಬೋದು. ಘಟ ಅಂದರೆ ಘಟು, ಏನು ಮಾಡಲಿಕ್ಕೂ ಆಗಲ್ಲ. ಅಲ್ಲಿ ಅವಯವಾರ್ಥ ಹೇಳಲಿಕ್ಕೆ ಬರಲ್ಲ, ಆದ್ದರಿಂದ ಇದು ಸರಿಯಲ್ಲ. ಅದು ಯೋಗರೂಢ. ಅದು ತೀಪಿ ಉಣಾದಿ ಪ್ರತ್ಯಯಾಂತಾಃ ಯೌಗಿಕಾ ಏವ ಇತಿ ಚೇನ್ನ. ಅದಕ್ಕೂ ಯೋಗಾರ್ಥವನ್ನು ಹೇಳಲಿಕ್ಕೆ ಬರ್ತದ್ರಿ. ಉಣಾದಯೋ ಬಹುಲಂತ, ಆ ಉಣಾದಿ ಗಣದಲ್ಲಿ ಸೇರಿಸಿದರೆ ಅದಕ್ಕೊಂದು ಏನಾದರೂ ಒಂದು ಪ್ರತ್ಯಯ ಹೇಳಿಬಿಟ್ರಿ ಅಂತ. ನೋಡಿ, ಉದಾಹರಣೆಗೆ ಗೌಹು ಅನ್ನೋ ಶಬ್ದ ಇದೆ, ಇದು ರೂಢನ ಯೌಗಿಕನ? ರೂಢ ಅಂತೇಳಿ ಅದನ್ನು ಯೌಗಿಕ ಅಂತ ಹೇಳಲಿಕ್ಕೆ ಬರ್ತದೆ. ನೋಡ್ರಿ, ಗಚ್ಚತೀತಿ ಗೌಹು, ನಡೆಯುವಂಥದ್ದು ಅಂತ ಯೋಗ ಆಯಿತೋ ಇಲ್ಲೋ. ಆದ್ದರಿಂದ ಘಟ ಶಬ್ದಕ್ಕೂ ಹಾಗೆ ಒಂದು ಅರ್ಥ ಹೇಳಲಿಕ್ಕೆ ಬರ್ತದೆ, ಉಣಾದಿ ಗಣದಲ್ಲಿ ಸೇರಿಸಿ ಮಾಡಲಿಕ್ಕೆ ಬರ್ತದೆ ಅಂದರೆ ಹೌದು. ಇವಾಗ ಗಚ್ಚತೀತಿ ಗೌಹು ನೀವೇನೋ ಬುದ್ಧಿವಂತಿಕೆಯಿಂದ ತೋರಿಸಿದ್ರಿ, ಆ ಹಸು ಮಲ್ಕೊಂಡಿದೆಯಪ್ಪ, ಗೌಹು ಹೇಳ್ತಿರೋ ಇಲ್ಲೋ? ಆ ಅರ್ಥ ಇದೆ, ಅದು ಆ ಅರ್ಥ ಅಲ್ಲಿ ಅಪ್ಲಿಕೇಬಲ್ ಆಗಬೇಕು ಅಂತಿಲ್ಲ. ಆ ವಿವಕ್ಷೆಯನ್ನು ಇಟ್ಕೊಂಡು ಆ ಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡಲ್ಲ. ನಡೆಯೋದು ನಾವು ನಡೀತೀವಿ, ಗೌಹು ಅಂತೀರಾ? ಆದ್ದರಿಂದ ಆ ಅರ್ಥ ಇರ್ಬೋದು, ಪ್ರಯೋಗ ಮಾಡಲಿಕ್ಕೆ ಅದೇನು ಕಾರಣ ಆಗಿರಲ್ಲ. ಆದ್ದರಿಂದ ಅದನ್ನು ಯೌಗಿಕ ಅಂತ ಕರಿಬೇಡ್ರಿ. ಅರ್ಥ ಅನುಗಮ ಅದರ್ಶನ ಅಂತತಃ ಪ್ರಕೃತಿ ಪ್ರತ್ಯಯೋ ತದರ್ಥೇ ರೂಢೇ ಆಶ್ರಯಣೀಯತ್ವಾಚ್ಚ. ಹೋಗ್ಲಪ್ಪ, ಗೌಹು ಶಬ್ದ ಯೌಗಿಕ ಅನ್ರಿ. ಗ ಪ್ರತ್ಯಯ, ಗ ಅನ್ನೋದಕ್ಕೆ ಗಮಧಾತು ಅಂತೂ ರೂಢ ತಾನೆ, ಅದಕ್ಕಿನ್ನು ಮತ್ತೆ ಸ್ಪ್ಲಿಟ್ ಮಾಡಲಿಕ್ಕೆ ಒಂದೇ ಹೊರಡಿ ಇರೋದು, ಒಂದು ಅಕ್ಷರ ಆಯಿತಾ. ಹೀಗೆ ಪ್ರಕೃತಿ ಮತ್ತು ಪ್ರತ್ಯಯವಾದರೂ ರೂಢ ಅಂತ ಒಪ್ಪಲೇಬೇಕು. ಅಲ್ಲಿಗೆ ಎಲ್ಲವೂ ಯೌಗಿಕ ಅನ್ನೋದು ಬಿದ್ದೋಯ್ತು. ಪ್ರವೃತ್ತಿ ನಿಮಿತ್ತಾಪೇಕ್ಷ ಯತ್ರ ಬಹುಲ ಪ್ರಯೋಗ
ತತ್ರ ಯೋಗ ರೂಢಿ. ಅಲ್ಲಿಗೆ ಯೋಗ ರೂಢ ಮುಗೀತು. ಯೋಗ ರೂಢಿ ಅಂದರೆ ಆ ಶಬ್ದಕ್ಕೆ ಅವಯವಾರ್ಥನೂ ಇದೆ. ಆ ಅವಯವಾರ್ಥವನ್ನು ಇಟ್ಟುಕೊಂಡು ಪ್ರಯೋಗ ಮಾಡ್ತೇವೆ ನಾವು. ಅಲ್ಲಿಗೆ ಪ್ರಯೋಗ ಮಾಡಿದ್ರಿಂದ ರೂಢಿ ಬಂತು. ಆ ಪ್ರಯೋಗಕ್ಕೆ ಅವಯವಾರ್ಥವು ನಿಮಿತ್ತ ಆದ್ದರಿಂದ ರೂಢಿನೂ ಬಂತು. ಏವಂಚ ರೂಢ ಯೋಗ. ಯಾವುದು ಉದಾಹರಣೆಗೆ ಬೆಳಿಗ್ಗೆ ಹೇಳಿದೆ ನಾನು, ಪಂಕಜ ಶಬ್ದ ಅವಯವಾರ್ಥ ಕೆಸರಿನಲ್ಲಿ ಹುಟ್ಟಿದ್ದು. ಯಾವುದದು? ಕಮಲ ಪುಷ್ಪ. ಹೀಗೆ ಅವಯವಾರ್ಥವನ್ನು ಇಟ್ಟುಕೊಂಡು ಅದನ್ನು ಪರ್ಟಿಕ್ಯುಲರ್ ಒಂದರಲ್ಲಿ, ಕೆಸರಿನಲ್ಲಿ ಹುಟ್ಟಿದ ಪರ್ಟಿಕ್ಯುಲರ್ನಲ್ಲಿ ಪ್ರಯೋಗ ಮಾಡ್ತೇವೆ. ಇದನ್ನು ಯೋಗ ರೂಢ. ಇಲ್ಲಿ ಯೋಗವನ್ನು ಬಿಡುವಂತಿಲ್ಲ, ರೂಢಿಯನ್ನು ಬಿಡುವಂತಿಲ್ಲ. ಯಥಾ ಪಂಕಜಾದಿ ಶಬ್ದಾನಾಂ ತಾಮರಸಾದೌ ಪಂಕೇರುಹಂ ತಾಮರಸಂ ಅಂತ ಕೋಶ. ಆ ಪದ್ಮಕ್ಕೆ ಇನ್ನೊಂದು ಹೆಸರು ತಾಮರಸ ಅಂತ. ಇತಿ ಪ್ರಸಿದ್ಧತ್ವಾತೆ ನೋಕ್ತಂ. ಇದನ್ನು ಆಚಾರ್ಯರು ಹೇಳಲಿಲ್ಲ. ವಿರೋಧಾತೆ ವೈಫಲ್ಯಾಚ್ಚ ಯೋಗರೂಢಿ ಅಯುಕ್ತ ಇತಿ ಕೇಚಿತ್. ಈ ಮೀಮಾಂಸಕರು ಯೋಗ ರೂಢಿ ಎರಡೇ ಒಪ್ಪಿದ್ದಾರೆ. ಈ ಯೋಗ ರೂಢಿ ಅಂತ ಒಪ್ಪಲ್ಲ. ಅದು ವಿರುದ್ಧ ಅಂತ ಅವರ ಒಂದು ಆಲೋಚನೆ. ಯಾಕೆಂದರೆ ಯೋಗ ಅಂದರೆ ನೋಡಿ, ಪಾಚಕ ಅನ್ನೋ, ಪಾಚಕ ಈಸ್ ಒನ್ ವರ್ಡ್, ಅದಕ್ಕೇನು ಅರ್ಥ ಇಲ್ಲ. ಪಚ್ ಕ ಇದಕ್ಕೆ ಮೀನಿಂಗ್ ಇದೆ. ಪಾಚಕ ಅನ್ನೋದಕ್ಕೆ ಟೋಟಲ್ ಮೀನಿಂಗ್ ಇಲ್ಲ. ಮೀನಿಂಗ್ ಅಂದರೆ ಶಕ್ತಿ. ಅಲ್ಲಿಗೆ ಯೋಗಿಕ ಶಬ್ದದಲ್ಲಿ ಅವಯವ ಶಕ್ತಿ ಇರ್ತದೆ. ಅದೇ ನೋಡಿ ಘಟ. ಇಲ್ಲಿ ಘ ಅನ್ನೋದಕ್ಕೆ ಒಂದು ಅವಯವ, ಟ ಅನ್ನೋದಕ್ಕೆ ಒಂದು ಅವಯವ, ಇದಕ್ಕೊಂದು ಅರ್ಥ ಇದಕ್ಕೊಂದು ಅರ್ಥ ಇದೆಯಾ? ಇಲ್ಲಿ ಅವಯವ ಶಕ್ತಿ ಇಲ್ಲ, ಸಮುದಾಯಕ್ಕೆ ಶಕ್ತಿ, ಟೋಟಲ್ ಒಂದು ಶಕ್ತಿ. ಹಾಗಾದರೆ ರೂಢಿ ಮೀನ್ಸ್ ಸಮುದಾಯ ಶಕ್ತಿ, ಯೋಗ ಅಂದರೆ ಅವಯವ ಶಕ್ತಿ. ಇವೆರಡು ಒಂದಾಗಲಿಕ್ಕೆ ಸಾಧ್ಯನಾ? ಪಂಕಜ ಶಬ್ದಕ್ಕೆ ಅವಯವ ಶಕ್ತಿ ಹೊರತು ಸಮುದಾಯ ಶಕ್ತಿ ಇಲ್ಲ. ಸಮುದಾಯ ಶಕ್ತಿ ಇದ್ದಲ್ಲಿ ಅವಯವ ಶಕ್ತಿ ಇಲ್ಲ, ಅವಯವ ಶಕ್ತಿ ಇದ್ದಲ್ಲಿ ಸಮುದಾಯ ಶಕ್ತಿ ಇಲ್ಲ. ಆಮೇಲೆ ಎರಡು ಒಟ್ಟಿಗೆ ಸೇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಪಾಸಿಬಲ್ ಯೋಗ ರೂಢಿ. ಎರಡನೇದ್ದು ವ್ಯರ್ಥ. ರೂಢಿ ಸಾಕು, ಯೋಗ ಯಾಕೆ ಒಪ್ಕೋತೇವೆ? ಆದ್ದರಿಂದ ಯೋಗ ರೂಢಿ ಅಂತ ಒಂದು ಕ್ಯಾಟಗರಿನೇ ಇಲ್ಲ. ಯೋಗ ರೂಢಿ ಎರಡು, ಯೋಗ ರೂಢಿ ಇನ್ನೊಂದಿಲ್ಲ. ತಥಾಹಿ ಅವಯವ ವೃತ್ತಿ ಯೋಗ ರೂಢಿಸ್ತು ಅಖಂಡವೃತ್ತಿ. ಅಖಂಡ ಅಂದರೆ ಘಟ ಎಂಬ ಅಖಂಡದಲ್ಲಿ, ಅಲ್ಲಿ ಖಂಡ ಇಲ್ಲ, ಘಾಟ ಅಂತ, ಅಖಂಡದಲ್ಲಿ ಇರುವ ಒಂದು ವೃತ್ತಿ. ನಹಿ ಏತಯೋಃ ಏಕತ್ರ ಸಮಾವೇಶಃ ಯುಜ್ಯತೆ ನ ಚ ಯೋಗರೂಢ್ಯಂಗೀಕಾರೇ ಕಿಮಪಿ ಪ್ರಯೋಜನಂ ಅಸ್ತಿ ಪಂಕಜಾದಿ ಶಬ್ದಾನಾಂ ಸಂಪ್ರತಿಪನ್ನ ವೃತ್ತೈವ ಉಪಪತ್ತೇಃ ಇತಿ. ಪಂಕಜ ಶಬ್ದಕ್ಕೆ ರೂಢಿ ಅಂತ ಹೇಳಿಬಿಟ್ರಿ ಪದ್ಮದಲ್ಲಿ. ಆವಾಗ ಕೆಸರಿನಲ್ಲಿ ಹುಟ್ಟಿದ ಕಪ್ಪಿಗೆ ಹೆಸರು ಬರಲಿ, ರೂಢಿ ಅದು, ಅದು ಇಲ್ಲೇ ಪ್ರಯೋಗ ಅಂದ್ಬಿಟ್ರೆ ಮುಗೀತು. ತದಯುಕ್ತಂ ನಹಿ ಯೋಗರೂಢ್ಯೋಃ ಸಮಾಹಾರಃ ಯೋಗರೂಢಿರಿತಿ ಬ್ರೂಮಃ. ನಾವು ಯೋಗ ಪ್ಲಸ್ ರೂಢಿ ಈಸಿಕೊಳ್ಟು ಯೋಗ ರೂಢಿ ಅಲ್ಲ. ಅಂದರೆ ಅವಯವ ಶಕ್ತಿ ಸಮುದಾಯ ಶಕ್ತಿ ಎರಡೂ ಸೇರಿಕೊಂಡಿದೆ, ವಿರೋಧ. ಹೌದು, ನಾವು ಒಪ್ಪತ್ತೀವಿ. ಯೋಗ ರೂಢಿ ಅಂತ ಒಂದು ಕ್ಯಾಟಗರಿನೇ ಬೇರೆ, ಎರಡು ಸೇರಿದಾಗ ಯೋಗ ರೂಢಿ ಅಲ್ಲ. ಯೋಗ ರೂಢಿ ಅಂತ ಒಂದು ಕ್ಯಾಟಗರಿ ಅಲ್ಲ. ಆದ್ದರಿಂದ ವಿರೋಧ ಇಲ್ಲ. ತೇನ ಏನ
ವಿರೋಧ ಸ್ಯಾತ್ ಕಿನ್ನಾಮ ಯಥಾ ರೂಢಲಕ್ಷಣ ಲಕ್ಷಣಮಾತ್ರಾತ್ ರೂಢಗೌಣೀ ಗೌಣೀಮಾತ್ರಾತ್ ಪ್ರಯೋಗಪ್ರಾಚುರ್ಯೇಣ ಭಿದ್ಯತೆ ತಥಾ ಪ್ರವೃತ್ತಿನಿಮಿತ್ತಾಪೇಕ್ಷಿತ್ವಾತ್ ರೂಢಿಮಾತ್ರಾತ್ ಪ್ರಯೋಗಬಾಹುಲ್ಯೇನ ಯೋಗಮಾತ್ರಾಚ್ಚ ಭಿನ್ನಾ ತೃತೀಯಾ ಇಯಂ ವೃತ್ತಿಃ ಇತಿ. ರೂಢಲಕ್ಷಣ ಲಕ್ಷಣ ಎರಡು ಕ್ಯಾಟಗರಿ ಇದೆ ಗೌಣವೃತ್ತಿಗಳದು. ಲಕ್ಷಣ ಅಂದರೆ ಗಂಗಾಯಾಮ್ ಘೋಷ. ರೂಢಲಕ್ಷಣ ಅಂದರೆ ಯಾವುದು ಹೇಳಿ? ನಾನು ನಿನ್ನೆ ಹೇಳಿದೆ, ತಪ್ಪು ಮಾಡೋದು ಆಗೋಗ್ಬಿಟ್ಟಿದೆ ಅಂತ ಎಲ್ಲರೂ. ತೈಲ ಶಬ್ದ, ತೈಲ ಶಬ್ದಕ್ಕೆ ಮುಖ್ಯ ಅರ್ಥ ಏನು? ಎಳ್ಳಿನ ಎಣ್ಣೆ, ನಾವು ಕೊಬ್ಬರಿ ಎಣ್ಣೆಗೂ ಅಂತೀವಿ. ಇದನ್ನು ರೂಢಲಕ್ಷಣ ಅಂತೀವಿ. ಲಕ್ಷಣ ಅಂದರೆ ಗಂಗಾಯಾಮ್ ಘೋಷ. ಇವೆರಡಕ್ಕೆ ವ್ಯತ್ಯಾಸ ಉಂಟೋ ಎಳ್ಳೆ ಹೇಳಿ. ಎಲ್ಲರೂ ಗಂಗಾಯಾಮ್ ಅನ್ನೋದಕ್ಕೆ ತೀರ ಅಂತ ಅರ್ಥ ಮಾಡೋದಿಲ್ಲ. ಕೆಲವು ಕಡೆ ತೊಂದರೆ ಬಂದಾಗ ತೀರ ಅಂತ ಅರ್ಥ ಮಾಡಿ, ಆದರೆ ಎಲ್ಲರೂ ತೈಲ ಅಂತಾರೆ ಕೊಬ್ಬರಿ ಎಣ್ಣೆ. ಹೀಗೆ ರೂಢಲಕ್ಷಣಕ್ಕೂ ಲಕ್ಷಣಕ್ಕೂ ವ್ಯತ್ಯಾಸ ಇದೆ. ಅದರಂತೆ ಇನ್ನೊಂದು ಯಾವುದು? ಗೌಣಿ ಮಾತ್ರ ಪ್ರಯೋಗ ಪ್ರಾಚುರ್ಯೇಣ, ಗೌಣಿ ವೃತ್ತಿ. ಸಿಂಹೋ ದೇವದತ್ತ ಅಂತೀವಿ, ಇದು ಗೌಣಿ ವೃತ್ತಿ. ದೇವದತ್ತನನ್ನು ಸಿಂಹ ಅಂತ ಹೇಳಲಿಕ್ಕೆ ಏನು ಕಾರಣ? ಸಿಂಹದ ಸಾದೃಶ್ಯ ಇದೆ, ಆದ್ದರಿಂದ ಸಿಂಹೋ ದೇವದತ್ತ ಅಂತ ಹೇಳ್ತೀವಿ. ಆದರೆ ಹಸುವಿನ ಚಿತ್ರದಲ್ಲಿ ಹಸು ಅಂತೇವಿ, ಇದು ಎಲ್ಲರೂ ಅನ್ನೋದು. ಆದ್ದರಿಂದ ಕೇವಲ ಗೌಣಿ, ಪ್ರಯೋಗ ಪ್ರಾಚುರ್ಯ ಇವೆರಡರಲ್ಲಿ ವ್ಯತ್ಯಾಸ ಇದ್ದಂತೆ ಇಲ್ಲೂ ಕೂಡ ಕೇವಲ ರೂಢಿ, ಕೇವಲ ಯೋಗಕ್ಕಿಂತ ಯೋಗ ರೂಢಿ ಇನ್ನೊಂದು ವಿಧಾಂತರ ಅಂತಂತೀವಿ ನಾವು. ಇಲ್ಲಿ ಏನಾಗಿದೆ ಅಂದರೆ ಯೋಗ ಮತ್ತು ರೂಢಿ ಎರಡು ಬೆರಕೆ ಆಗಿದ್ದಲ್ಲ, ಇದೊಂದು ಹೊಸ್ತು, ಬೇರೆಯೇ ವೃತ್ತಿ, ಎರಡು ಸೇರಿದ ಒಂದು ವೃತ್ತಿ ಅಲ್ಲ. ತಥಾ ಪ್ರವೃತ್ತಿ ನಿಮಿತ್ತ ಸಾಪೇಕ್ಷವಾದದ್ದು ಯೋಗ, ಪ್ರಯೋಗ ಪ್ರಾಚುರ್ಯ ಸಾಪೇಕ್ಷವಾದದ್ದು ರೂಢಿ. ಇವೆರಡನ್ನೂ ಅಪೇಕ್ಷಿಸದ ಒಂದು ಮೂರನೇ ವೃತ್ತಿ ಯೋಗ ರೂಢಿ. ಆದ್ದರಿಂದ ಇದನ್ನು ರಿಜೆಕ್ಟ್ ಮಾಡುವ ಕಾರಣ ಇಲ್ಲ. ಗೋಚಿತ್ರ ಯೋಗ ರೂಢಿ ಅನ್ನಬಾರ್ದು, ಅದನ್ನು ರೂಢಲಕ್ಷಣ ಅಥವಾ ರೂಢೋಪಚಾರ ಅಂತೀವಿ. ಅದನ್ನು ಉಪಚಾರ. ಅಲ್ಲ ಅಲ್ಲ ಅಂತ ಹೇಳಿದ, ಅದೇ ಹೇಳಿದೆ, ಅದಲ್ಲ. ಅದೊಂದು ನೇಮ್, ಅದಕ್ಕೆ ಅಷ್ಟೇ. ಎರಡು ಸೇರಿಕೊಂಡಿದೆ, ಎರಡು ಸೇರಿಕೊಂಡ್ರೆ ವಿರುದ್ಧ ಆಡಿದ್ದಾನೆ ಅವನು. ಸಮುದಾಯ ಶಕ್ತಿ ಅವಯವ ಶಕ್ತಿ ಎರಡು ಸೇರಲ್ಲ. ಯೌಗಿಕ ಅರ್ಥ ಇರಬಾರ್ದು ಅಂತ ಹೇಳಕ್ಕೆ ಬರಲ್ಲ, ಅವಯವಾರ್ಥ ಇರ್ತದೆ ಅಲ್ಲಿ, ಇದ್ದೇ ಇರ್ತದೆ. ಅದು ಅತಿ ಪ್ರಸಕ್ತ ಆಗಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ರೂಢಿಯನ್ನು ಕಲ್ಪನೆ ಮಾಡ್ತೀವಿ. ಹಾಗೆ ನೋಡಿ, ಪಂಕದಲ್ಲಿ ಹುಟ್ಟಿದ್ದು ಕಪ್ಪೆನೂ ಆಗುತ್ತೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ರೂಢಿ ಇರ್ತದೆ ಅಲ್ಲಿ. ಆವಾಗ ಮಾತ್ರ ಯೋಗ ರೂಢ. ಅಲ್ಲಿ ಯೋಗ ಅವಯವ ವೃತ್ತಿ ಇಲ್ಲದಿದ್ದರೂ ಕೂಡ ಆ ಅರ್ಥ ಇದೆ ಅಲ್ಲಿ. ಅಂದ ಎರಡು ಸೇರಿದೆ ಅಂತ ಹೇಳಲ್ಲ, ಅದು ಒಂದು ಪ್ರತ್ಯೇಕ. ಆ ಶಬ್ದ ಕೊಟ್ಟ ಕೂಡಲೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಿದ್ದಾರೆ. ನೀವು ಒಂದೇ ಶಬ್ದಕ್ಕೆ ಯೋಗದಲ್ಲಿ ರೂಢಿಯಲ್ಲಿ ಹೇಳೋದು ವಿರುದ್ಧ ಅಂತಾರೆ ಅವರು. ಯೋಗ ಅಂದರೆ ಅವಯವದ ಅರ್ಥ, ರೂಢಿ ಅಂದರೆ ಸಮುದಾಯದ ಶಕ್ತಿ. ಅವಯವದಲ್ಲಿ ಶಕ್ತಿ ಇದ್ಮೇಲೆ ಸಮುದಾಯದಲ್ಲಿ ಯಾಕೆ ಶಕ್ತಿ?
ಆದ್ದರಿಂದ ವಿರುದ್ಧ ಅದು ಎರಡು ಒಟ್ಟಿಗೆ ಸೇರಲ್ಲ ಅಂತ ಅವರ ಸಿದ್ಧಾಂತ. ಪ್ರಯೋಗ ಪ್ರಾಚುರ್ಯ ಅವಯವ ಅರ್ಥ ಎರಡೂ ಇದ್ದಲ್ಲಿ ಅದನ್ನು ಯೋಗ ರೂಢಿ ಅಂತ ನಾವು ನೇಮ್ ಕೊಟ್ಟಿದ್ದೇವೆ. ನಿಮಗೆ ಅದು ತೃಪ್ತಿ ಇಲ್ಲ ಅಂದರೆ ಎಕ್ಸ್ ಅಂತ ಇಟ್ಕೊಳ್ಳಿ ಅಂತ. ಅದನ್ನು ಆ ಶಬ್ದದ ಬಗ್ಗೆ ನೀವು ಆಟ ಆಡಲಿಕ್ಕೆ ಹೋಗಬೇಡ್ರಿ, ಅದೊಂದು ಎಕ್ಸ್ ಪ್ರಭೇದ ಅದು. ಕಿಂಚ ಪಂಕಜಾದಿ ಶಬ್ದಾಶ್ಚ ಕಿಂ ಕೇವಲಂ ರೂಢಾಃ ಅಂಗೀಕರಣೀಯಾಃ ಉತ ಯೌಗಿಕಾಃ. ಇವಾಗ ಯೋಗ ರೂಢಿ ಅಂತ ಒಂದು ಪ್ರತ್ಯೇಕ ಗುಂಪು ಅಂತ ಇನ್ನೊಂದು ರೀತಿಯಿಂದ ತರ್ಕದಿಂದ ಪ್ರೂವ್ ಮಾಡ್ತಾರೆ ಟೀಕಾಕೃತ್ಪಾದರು. ಇವಾಗ ಪಂಕಜ ಶಬ್ದ ಯೋಗ ರೂಢಿ ಬೇಡ ಅಂತೀರಿ, ಆದರೆ ಪಂಕಜ ಶಬ್ದವನ್ನು ಯಾವ ಕ್ಯಾಟಗರಿಯಲ್ಲಿ ಸೇರಿಸ್ತೀರಿ? ಅದನ್ನು ಕೇವಲ ರೂಢ ಅಂತ ಕ್ಯಾಟಗರಿಯಲ್ಲಿ ಸೇರಿಸ್ತೀರಾ ಅಥವಾ ಕೇವಲ ಯೋಗ ಅನ್ನೋ ಗುಂಪಿನಲ್ಲಿ ಸೇರಿಸ್ತೀರೋ? ನಾದ್ಯ ಅವಯವ ಅರ್ಥ ಪ್ರತೀತಿ ವಿರೋಧಾತ್. ಪಂಕಜ ಶಬ್ದವನ್ನು ಕೇವಲ ರೂಢ ಅನ್ನೋ ಗುಂಪಿನಲ್ಲಿ ಸೇರಿಸಿದರೆ, ರೂಢಕ್ಕೆ ಉದಾಹರಣೆ ಘಟಃ. ಘಟಃ ಅಂದರೆ ನಮಗೊಂದು ವಸ್ತುವಿನ ಜ್ಞಾಪಕ ಬರುತ್ತೆ. ಪಂಕಜ ಅಂದಾಗ ಅಷ್ಟೇ ಜ್ಞಾಪಕ ಬರೋದಾ? ಒಂದು ಹೂವಿನ ಜ್ಞಾಪಕ ಬರುತ್ತೆ, ಅಷ್ಟೇನಾ? ಆ ಹೂವು ಕೆಸರಿನಲ್ಲಿ ಹುಟ್ಟಿರುವಂಥದ್ದು ಬರ್ತದೋ ಇಲ್ಲೋ? ಇದು ಯಾಕೆ ಬಂತ ಹೇಳಿ? ರೂಢ ಆದರೆ ಹಾಗೆ ಬರೋಲ್ಲ. ಘಟ ಅಂದಕೊಂಡೆ ಒಂದು ವಸ್ತುವಿನ ಜ್ಞಾಪಕ ಬರುತ್ತೆ, ಅಷ್ಟೇ ಜ್ಞಾಪಕ ಅಲ್ಲ ಪಂಕಜ ಶಬ್ದ ಹೇಳಿದ ಕೊಂಡು. ಮತ್ತೇನಾಗತ್ತೆ? ಪಂಕ ಅಂದ ಕೂಡ ಕೆಸರು, ಜ ಅಂದ ಕೂಡ ಹುಟ್ಟಿದ್ದು. ಅಲ್ಲಿಗೆ ರೂಢ ಆದರೆ ಆ ಅರ್ಥ ತಿಳಿಬಾರ್ದು, ಅಂದರೆ ಯೋಗವನ್ನು ಒಪ್ಪಲೇಬೇಕು. ಸಪ್ತಮ್ಯಾಂ ಜನೇಹೇ ಡಹ ಇತ್ಯಾದಿ ಅನುಶಾಸನ ವಿರೋಧಾಚ್ಚ. ಸೂತ್ರಕ್ಕೂ ವಿರೋಧ ಬರ್ತದೆ ರೂಢಿ ಅಂತ ಹೇಳಿಬಿಟ್ರೆ. ಸಪ್ತಮ್ಯಂತವಾದ ಶಬ್ದವು ಉಪಪದವಾಗಿದ್ದಾಗ ಜನಿ ಪ್ರಾದುರ್ಭಾವೆ ಅಂತ ಅದು ಧಾತು, ಆ ಧಾತುವಿಗೆ ಡಪ್ ಪ್ರತ್ಯಯ ಬರುತ್ತದೆ ಅಂತ ಪಾಣಿನಿ ಹೇಳಿದ್ದಾನೆ. ಸಪ್ತಮ್ಯಂತವಾದ ಪದ ಜೊತೆಗಿರಬೇಕು. ನೋಡಿರಿ, ಪಂಕಜ ಪಂಖೇ ಸಪ್ತಮಿ, ಜ ಜನಿ ಧಾತು, ಡಪ್ ಪ್ರತ್ಯಯ ಬಂದು ಜ ಜನ್ ಅನ ಹೋಗಿ ಜ ಅಂತಾಗಿದೆ. ಏನರ್ಥ ಹೇಳಿದ? ಸಪ್ತಮ್ಯಂತವಾದ ಪದ ಜೊತೆಯಲ್ಲಿದ್ದರೆ ಜ ಧಾತುವಿಗೆ ಜನಿ ಧಾತುವಿಗೆ ಡಪ್ ಪ್ರತ್ಯಯ. ಅಲ್ಲಿ ಒಂದು ಧಾತು ಒಂದು ಪದ ಎರಡಿದೆ ಅಂತಾನೆ. ನೀವು ಅಖಂಡ ಅಂತ ತಗೊಂಡ್ರೆ ಈ ಸೂತ್ರಕ್ಕೆ ವಿರೋಧ ಅಲ್ವಾ? ಅಂದ ರೂಢಿ ಮಾತ್ರ ಅನ್ನಬಾರ್ದು. ಅನೇನೈವ ನ್ಯಾಯೇನ ಯೌಗಿಕ ಅಭಾವ ಪ್ರಸಂಗಾಚ್ಚ. ನೋಡ್ರಿ, ಎರಡೇ ವೃತ್ತಿ ಅನ್ನೋರು ಯೋಗ ರೂಢಿಯನ್ನು ಬಿಡ್ತಾರೆ, ಯೋಗ ರೂಢಿ ಅಂತ ಒಪ್ಕೋತಾರೆ. ಯೋಗಕ್ಕೆ ಉದಾಹರಣೆ ಯಾವುದು ಹೇಳಿ? ಯೋಗಕ್ಕೆ ಯಾವುದು? ಪಾಚಕ, ಕುಂಭಕಾರ. ಇಲ್ಲೂ ಹೇಳ್ತೇನೆ ರೂಢಿ ಅಂತೇನೆ. ಅಲ್ಲ, ರೂಢಿ ಅಂದರೆ ಸೂತ್ರದ ವಿರೋಧ ಬರ್ತದೆ. ಕುಂಭ ಎಂಬ ಪದದ ಜೊತೆಗೆ ಕೃ ಧಾತುವಿದ್ದರೆ ಈ ಪ್ರತ್ಯಯ ಬರ್ತದೆ ಅಂತ ಅವನು ಹೇಳ್ತಾನೆ. ಹಾಗಾದರೆ ಅಲ್ಲಿ ಯೋಗ ಇರೋದಾದರೆ ಪಂಕಜ ಅನ್ನೋಲ್ಲಿ ಯೋಗ ಯಾಕೆ ಇರಬಾರ್ದು? ಆದ್ದರಿಂದ ಯೋಗವನ್ನು ಬಿಟ್ಟು ಬರೇ ರೂಢಿ ಅನ್ನೋದಕ್ಕೆ ಕಾರಣ ಇಲ್ಲ. ಹಾಗೆ ಮಾಡೋದಾದರೆ ಯೌಗಿಕ ಅಂತ ಒಂದು ಗುಂಪನ್ನು ಕೂಡ ತೆಗೆದು ಬಿಡಬೇಕಾಗತ್ತೆ ನೀವು. ನ ದ್ವಿತೀಯ, ಇನ್ನೇನು ಅದು ಕೇವಲ ಯೌಗಿಕ ಅಂತ ಅನ್ನಬೇಕು. ಬೇಕಾದಿಷ್ವಪಿ ಪ್ರಯೋಗ ಪ್ರಸಂಗಾತ್. ಕಪ್ಪೆನು ಪಂಕದಲ್ಲಿ ಹುಟ್ಟಿದೆ, ಅಲ್ಲೂ ಪ್ರಯೋಗ ಮಾಡಿರಿ ಕೇವಲ ಯೋಗ ಆದರೆ. ಇದೊಂದು ಸ್ವಲ್ಪ ನಾವು ಆಧುನಿಕರು ಯೋಚನೆ ಮಾಡುವ ವಿಷಯ ಇದು. ಕಪ್ಪೆ ಕೆಸರಿನಲ್ಲಿ ಹುಟ್ಟೋದ? ಹೌದಾ? ಕಪ್ಪೆ ನೀರು ನಿಂತಿರಬೇಕು ಅಲ್ವಾ? ಕೆಸರಲ್ಲಿ ಹುಟ್ಟೋದ? ಇದು ಎಲ್ಲ ಶಾಸ್ತ್ರ ಮರ್ಯಾದೆಯಲ್ಲಿ ಎಲ್ಲ ಕಡೆನೂ ಕೂಡ ಕಪ್ಪೆ ಕೆಸರಿನ ಮಗು ಅಂತಾರೆ ಅವರು. ಅಂದರೆ ಕೆಸರಿನಲ್ಲಿ ಇರುವ ಯಾವುದೋ ಒಂದು ಜಂತು ಅದು ಕಪ್ಪೆಯ ಶರೀರವನ್ನು ಪಡೀತದೆ ಅಂತ. ಆದರೆ ನೀರಿದ್ದರೂ ನಡೀತದೆ ಅದಕ್ಕೆ ಅಲ್ವಾ?
ಗವಾದಿಶಬ್ದಾನಾಮಿವ ವ್ಯವಹಾರ ಪ್ರಾಚುರ್ಯ ಅಪ್ರಾಚುರ್ಯ ಕೃತೆ ಶಕ್ತಿ ಸಾಮ್ಯೇಪಿ ಪ್ರಸಿದ್ಧ ಪ್ರಸಿದ್ಧಿ ಇತಿ ಚೇನ್ನ ವೈಷಮ್ಯಾತ್. ವ್ಯವಹಾರ ಪ್ರಾಚುರ್ಯ ಇದೆ. ನೀವೇನು ಹೇಳಿದ್ರಿ, ಅದು ಯೌಗಿಕ ಆದರೆ ಪಂಕಜ ಶಬ್ದ ಕಪ್ಪೆಯಲ್ಲೂ ಪ್ರಯೋಗ ಮಾಡಲ್ಲ. ಯಾಕೆಂದರೆ ನಮ್ಮ ಪ್ರಾಚೀನರು ಅದನ್ನು ಹಸುವಿನಲ್ಲಿ ಮಾತ್ರ ಪ್ರಯೋಗ ಮಾಡ್ಕೊಂಡು ಬಂದಿದ್ದಾರೆ. ಕಪ್ಪೆಯಲ್ಲೂ ಪ್ರಯೋಗ ಮಾಡುವ ಯೋಗ್ಯತೆ ಇದೆ ಆ ಶಬ್ದಕ್ಕೆ, ಆದರೆ ಅವರೆಲ್ಲ ಮಾಡಿಕೊಂಡಿಲ್ಲ. ವ್ಯವಹಾರ ಪ್ರಾಚುರ್ಯ ಇರೋದು ಎಲ್ಲಿ ಕಮಲದಲ್ಲಿ ಮಾತ್ರ. ಆದ್ದರಿಂದ ಅಲ್ಲಿ ಪ್ರಯೋಗ ಮಾಡಲ್ಲ. ಬೇಕದಲ್ಲಿ ಪಂಕದಲ್ಲಿ ಹುಟ್ಟಿದ ಬೇರೆ ಪ್ರಾಣಿಗಳಲ್ಲಿ ಪ್ರಯೋಗ ಪ್ರಾಚುರ್ಯ ಇಲ್ಲ, ನೀವು ಮಾಡ್ರಿ ಬೇಕಾದರೆ. ಆದ್ದರಿಂದ ಅಲ್ಲಿ ಪ್ರಯೋಗ ಮಾಡಬೇಕಾದೀತು ಅನ್ನೋ ಆಪತ್ತಿ ಇಲ್ಲ. ಅಂದರೆ ವೈಷಮ್ಯಾತ್ ಅಂದರು. ಗವಾದಿ ಶಬ್ದಾನಾಂ ಅನೇಕಾರ್ಥತ್ವೇ ಶಾಸ್ತ್ರತಃ ನಿಶ್ಚಿತೆ ಹಿ ಪ್ರಸಿದ್ಧ್ಯಾದೇಹೇ ಕಾರಣಾಂತರಂ ಮಾರ್ಗಣೀಯಂ ನ ಚೈವಂ ಯೇಷಾಂ ಶಬ್ದಾನಾಂ ಅನೇಕತ್ರ ಶಕ್ತಿ ಅವಧೃತ. ನೋಡಿ, ಪ್ರಯೋಗ ಪ್ರಾಚುರ್ಯವನ್ನು ಎಲ್ಲಿ ಡಿಸಿಷನ್ನಿಗಾಗಿ ತಗೋತೇವೆ ಅಂದರೆ ಗೌಹು ಅಂತೇವೆ. ಈ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥ ಇದೆ. ಗೌಹು ಅಂದರೆ ಹಸು, ಗೌಹು ಅಂದರೆ ಮಾತು, ಗೌಹು ಅಂದರೆ ಭೂಮಿ. ಮೂರು ಅರ್ಥ ಇದೆ ಇದಕ್ಕೆ. ಇವಾಗ ಗಾಂ ದದಾತಿ ಅಂತಿದೆ. ಇವಾಗೇನು ಅರ್ಥ ಮಾಡ್ತೀರಿ ಹೇಳಿ? ಈ ಮೂರು ಅರ್ಥ ಇದೆ. ಗಾಂ ದದಾತಿ ಅಂದರೆ ಹಸುವನ್ನು ಕೊಡ್ತಾನೆ ಅಂತ ಅರ್ಥನೋ ಭೂಮಿಯನ್ನು ಕೊಡ್ತಾನೆ ಅಂತ ಅರ್ಥನೋ? ಅದಕ್ಕೆ ಗೋ ಶಬ್ದವನ್ನು ಹೆಚ್ಚು ಬಳಕೆಯಲ್ಲಿ ಮಾಡ್ತೀವಿ ನಾವು ಹಸುವಿನಲ್ಲಿ. ಅನ್ನ ಗಾಂ ದದಾತಿ ಅಂದರೆ ಹಸು ಕೊಡ್ತಾನೆ ಅಂತ ಅರ್ಥ. ಹೀಗೆ ಆ ಪ್ರಯೋಗ ಪ್ರಾಚುರ್ಯವನ್ನು ಡಿಸಿಷನ್ ಆಗಿ ಎಲ್ಲಿ ತಗೋತೀವಿ ನಾವು ಅಂದರೆ, ಒಂದು ಶಬ್ದಕ್ಕೆ ಅನೇಕ ಅರ್ಥವು ಇದ್ದಾಗ ಹೆಚ್ಚು ಪ್ರಯೋಗ ಎಲ್ಲಿದೆಯೋ ಅದನ್ನು ಯೂಶಿಯಲ್ ಆಗಿ ತಗೊಳ್ಳೋದು. ಇನ್ನು ಗಾಮ್ ಅಂದರೆ ಹಸು ಅಲ್ರಿ ಭೂಮಿ, ಆವಾಗ ಭೂಮಿ ಅಂತ ಇಟ್ಕೋತೀವಿ. ಸೊ ಯೂಶಿಯಲ್ ಆಗಿ ಗಾಮ್ ದದಾತಿ ಅಂದ ಕೂಡಲೇ ನಮಗೆ ಗೋದಾನ, ಗೋದಾನ ಅಂದ ಕೂಡಲೇ ಆಚಾರ್ಯ ನಿಮಗೆ ಗೋದಾನ ಕೊಡ್ತೇನೆ, ಇಲ್ಲರಿ ನನ್ನ ಹತ್ರ ಸೈಟ್ ಇದೆ ಅದಲ್ಲ ಆಚಾರ್ಯ, ನಾವು ಹಸುದಾನ ಕೊಡ್ತೇನೆ. ಸರಿ, ಆ ಕಾಂಟೆಕ್ಸ್ಟ್ ನೋಡ್ಕೊಂಡು ಅರ್ಥ ಮಾಡ್ತೀವಿ. ಹೀಗೆ ಪ್ರಸಿದ್ಧಿಯನ್ನು ಅಲ್ಲಿ ಅರಸ್ತೀವಿ ಅನೇಕ ಅರ್ಥ ಇದ್ದಾಗ. ಆದರೆ ಪಂಕಜ ಶಬ್ದವು ಇದರಂತೆ ಅನೇಕ ಅರ್ಥ ಅಂತ ಕೋಶ ಎಲ್ಲೂ ಹೇಳೋದಿಲ್ಲ. ಅಂದಮೇಲೆ ಪ್ರಯೋಗ ಪ್ರಾಚುರ್ಯದಿಂದ ಕಪ್ಪೆಯಲ್ಲಿ ಪ್ರಯೋಗ ಮಾಡೋದಿದ್ರೂ ಪ್ರಯೋಗ ಪ್ರಾಚುರ್ಯ ಇಲ್ಲ, ನಾವು ಕಮಲದಲ್ಲಿ ಮಾತ್ರ ಮಾಡ್ತೇವೆ ಅಂತ ಉತ್ತರ ಇಲ್ಲಿ ಹೇಳಬಾರ್ದು. ಎಷ್ಟು ಸೂಕ್ಷ್ಮವಾದ ಒಂದು ವಿಚಾರ ನೋಡಿ. ಕೇವಲ ಒಂದು ಶಬ್ದದ ವೃತ್ತಿಯ ಬಗ್ಗೆ ಇಷ್ಟು ಆಳವಾದ ಚಿಂತನೆ ನಮ್ಮ ಶಾಸ್ತ್ರದಲ್ಲಿ. ಇದನ್ನು ಮತ್ತೆ ಬೆಳೆಸ್ಕೊಂಡು ಬರಲಿಲ್ಲ, ನಾವು ಅಲ್ಲಿಗೆ ನಿಲ್ಲಿಸಿದ್ದೇವೆ. ನಮಗೂ ವಿದೇಶದ ಫಿಲಾಸಫಿಗೂ ವ್ಯತ್ಯಾಸ ಇಷ್ಟೇ. ಅವರು ಫಿಲಾಸಫಿಯನ್ನು ದೇವರು ದಿಂಡ್ರು ದೇವತೆಗಳು ಅನ್ನೋದನ್ನು ಬಿಟ್ಟು ಆ ಕಡೆ ತೊಗೊಂಡೋದ್ರು, ಸೈನ್ಸ್ ಬೆಳೀತು. ಆ ಫಿಲಾಸಫಿಯಿಂದ ಸೈನ್ಸ್ ಉಟ್ಕೊಂಬಂತು. ನಾವು ಇಲ್ಲೇ ನಿಲ್ಲಿಸಿದ್ದು ಅಷ್ಟೇ, ಆ ದೇವರಿಗೆ ತೊಗೊಂಡೋದು. ಟೀಕಾಚಾರ್ಯ ಹೇಳಿದ್ದಾರೆ, ಮುಗೀತು, ಅದ್ರ ಮೇಲೆ ಏನು ಮಾತಾಡಬಾರ್ದು ಅಂತ ನಿಲ್ಲಿಸ್ಬಿಟ್ಟು ನಾವು ಅವ್ರು ಕಾಮೆಂಟ್ ಮಾಡ್ತಾ ಹೋದ್ರು ಅದನ್ನು. ಅದರಿಂದ ವಿಚಾರ ಬೆಳೀತು, ಸೈನ್ಸಿಗೆ ತಿರುಗಿ ಬಿಡ್ತದೆ. ನಾವು ಅಧ್ಯಾತ್ಮದಲ್ಲೇ ಉಳಿಸ್ಕೊಂಡಿದ್ದೀವಿ, ಅಷ್ಟೇ ವ್ಯತ್ಯಾಸ. ಅಂದರೆ ಗೌಹು ಅಂದರೆ ಎತ್ತು ಅಂತ ಅರ್ಥ. ದೊಡ್ಡ ತುಂಬಿದ ಮೈ ಕೊಬ್ಬಿದ ಎತ್ತು ನೀನು, ಗೌಹು ಗೌಹು ಅಂತ. ಕಪ್ಪೆ ಒಳ್ಳೆ ನೀರಲ್ಲಿ ಬೆಳೆಯಲ್ಲ, ಕೊಚ್ಚೆ ನೀರಾಗಬೇಕು, ಕೊಚ್ಚೆ ಇರಬೇಕು. ಅದಕ್ಕೆ ಅದೊಂದು ಮೂಲ ಯಾವುದೋ ಒಂದು ಇದೆ ಅದಕ್ಕೆಂದು, ಆ ಹುಳ. ಕಿಂಚ ಶಮಿಧಾತೋ ಸಂಜಾಯಾಂ ಸ್ತಂಭಕರ್ಣಯೋ ಅಮಿಜಪೋ ಹಸ್ತಿಸೂಚಕಯೋ ರಮಿಜಪಯೋ ಸಮಿಜಪೋ ಹಸ್ತಿಸೂಚಕಯೋ ಇತ್ಯಾದಿನ ಅವಯವಾರ್ಥ
ವ್ಯತಿರೇಕೇಣ ಉಪಾಧೀನಪಿ ವದತ ಶಾಸ್ತ್ರಕಾರೇಣ ಅಂಗೀಕೃತ ಏವ ಏಷಾ ವೃತ್ತಿ ಇತ್ಯಲಂ. ನೋಡಿ, ಶಮಿಧಾತೋ ಸಂಜ್ಞಾಯಾಮ್. ಸಂಜ್ಞಾಯಾಮ್ ಹೆಸರಿನಲ್ಲಿ, ಹೆಸರು ಅನ್ನೋ ಯಾರಿಗಾದರೂ ಹೆಸರು ಇಡೋದಾದರೆ ಶಮಿಧಾತೋ, ಶಮು ಎಂಬ ಪದವು ಉಪಪದವಾಗಿದ್ದಾಗ ಸಂಜ್ಞಾಯಾಮ್ ಅಚಿತ್ ಪ್ರತ್ಯಯ ಅಂತ. ಶಮ್ ಅನ್ನೋದು ಧಾತು, ಶಂಕರ ಅಂತಾಗತ್ತೆ. ಈ ಶಂಕರ ಅಂತಾಗಬೇಕಾದ್ರೆ ಇದು ಯಾರಿಗಾದರೂ ಹೆಸರಾಗಿರಬೇಕು ಅಂತ ಕಂಡೀಷನ್ ಹಾಕಿದ್ದಾನೆ ಇಲ್ಲಿ ಪಾಣಿನಿ. ನೀವು ಯಾರಿಗಾದರೂ ನಾಮಕರಣ ಮಾಡೋದಾದರೆ ಶಮುಧಾತುವಿಗೆ ನೀವು ಈ ಪ್ರತ್ಯಯ ಮಾಡ್ರಿ ಅಂತ. ಅಲ್ಲಿಗೆ ಏನು ಹಿಡ್ದಂಗಾಯಿತು? ಶಮ್ ಅಂದರೆ ಸುಖ, ಶಂಕರ ಅಂದರೆ ಸುಖವನ್ನು ಮಾಡುವವನು. ಶಂಕರೋತೀತಿ ಶಂಕರ. ಅಲ್ಲಿಗೆ ಎಟಿಮಾಲಜಿ ಇದೆ, ಅವಯವಾರ್ಥ ಇದೆ. ಜೊತೆಯಲ್ಲಿ ಒಂದು ಕಂಡೀಷನ್ ಹಾಕಿದ್ದಾನೆ ಪಾಣಿ, ಸಂಜ್ಞಾಯಾಮ್. ಅದು ಯಾರಿಗಾದ್ರೂ ನೇಮ್ ಆಗಿರಬೇಕು. ಶಂಕರ ಅಂದರೆ ತಣ್ಣನೆ ಗಾಳಿ ಬಿಡಿಸ್ತಾ ಇದೆ, ಶಂಕರ ಅನ್ನಬಾರ್ದು, ಯಾರಿಗಾದ್ರೂ ನೇಮ್ ಆಗಿರಬೇಕು. ಅದು ಇದರಿಂದ ಏನು ತಿಳಿಯುತ್ತದೆ ನಮಗೆ? ನೇಮ್ ಪ್ಲಸ್ ಅವಯವಾರ್ಥ ಎರಡೂ ಸೇರಿಕೊಂಡಿದೆ. ಅಲ್ಲಿಗೆ ಯೋಗ ರೂಢಿಯನ್ನು ಒಪ್ಪಿದ್ದಾರೆ ಯಾರು? ವೈಯಾಕರಣರು. ನೋಡಿ, ಇನ್ನೊಂದು ರಮಿಜಪೋಹೋ ಹಸ್ತಿ ಸೂಚಕಯೋ. ರಮುಧಾತುವಿಗೆ ಹಸ್ತಿ ಅನ್ನೋರ್ಥದಲ್ಲಿ ಇಂಥ ಪ್ರತ್ಯಯ ಬರುತ್ತದೆ. ಅದಕ್ಕೆ ಉದಾಹರಣೆ ಸಪ್ತಮ್ಯಂತವಾದ ಉಪಪದ ಆಗಿರಬೇಕು. ಸ್ತಂಭೇ ರಮಃ ಅಂತ. ಸ್ತಂಭೇ ರಮಃ ಅಂದರೆ ಸ್ತಂಭ ಅಂತ ಒಂದು ಹುಲ್ಲು, ಅದು ಆನೆಗೆ ಭಾರಿ ಇಷ್ಟಂತೆ. ಸ್ತಂಭೇ ರಮಃ ಅಂತ ಆನೆಗೆ ಹೆಸರು. ಸ್ತಂಭ ಅಂದರೆ ಹುಲ್ಲು. ಆ ಹುಲ್ಲು ತಿನ್ನುವ ಹಸುವಿಗೆ ಯಾವ್ಯಾವ ಪ್ರಾಣಿಗೋ ಸ್ತಂಭೇ ರಮಃ ಅನ್ನಬಾರ್ದು. ಮತ್ತು ಯಾರಿಗೆ ಅನ್ಬೇಕು? ಪರ್ಟಿಕ್ಯುಲರ್ ಆನೆಗೆ ಮಾತ್ರ ಅನ್ಬೇಕು. ನೋಡಿ, ಇಲ್ಲಿ ಸ್ತಂಭ ಅನ್ನೋ ಹುಲ್ಲಿನಲ್ಲಿ ರಮಿಸುವಂಥದ್ದು ಅವಯವಾರ್ಥ ಬಂತ. ಆದರೆ ಆ ನೇಮ್ ಅಪ್ಲಿಕೇಬಲ್ ಯಾರಿಗೆ? ಓನ್ಲಿ ಆನೆಗೆ. ಅಲ್ಲಿಗೆ ಯೋಗ ರೂಢಿ ಆಯಿತು. ಇನ್ನು ಇನ್ನೊಂದು ಧಾತು ಏನು? ಜಪಧಾತು. ಸಪ್ತಮಿ ಅಂತ ಉಪಪದ ಆಗಿರಬೇಕು. ಕರ್ಣೇ ಜಪಃ ಅಂತ. ಕರ್ಣೇ ಜಪಃ ಅಂದ್ರೇನು? ಕಿವಿಯಲ್ಲಿ ಗುಟ್ಟು ಹೇಳುವವನು ಅಂತ ಅರ್ಥ. ಆಯಿತಾ? ಕಿವಿಯಲ್ಲಿ ನಾನು ನೀವು ಗುಟ್ಟು ಹೇಳಿದರೆ ಕರ್ಣೇ ಜಪಃ ಅನ್ನಬಾರ್ದು, ಚಾಡಿ ಹೇಳುವವನು ಅಂತ ಅರ್ಥ. ಅದಕ್ಕೆ ನೋಡಿ, ಆ ಅವಯವಾರ್ಥ ಕಾಮನ್ ಆದರೂ ಅದನ್ನು ಒಂದು ಕಡೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಇದರಿಂದ ವೈಯಾಕರಣರಿಗೆ ಆ ಯೋಗರೂಢವಾದ ಶಬ್ದಗಳು ಒಂದು ಇದೆ ಅಂತ ಅನ್ನೋದು ತಿಳಿತದೆ. ಆದ್ದರಿಂದ ನೀವು ಇಲ್ಲ ಅಂತ ಅಲ್ಲಗಳಿಬಾರ್ದು. ಏವಂ ಅವ್ಯವಹಿತಾಂ ಅಭಿಧಾವಾಚಕತ್ವ ಆದಿ ಶಬ್ದವೇದ್ಯಾಂ ಮುಖ್ಯವೃತ್ತಿಂ ನಿರೂಪ್ಯ ಇದಾನೀಂ ವ್ಯವಹಿತಾಂ ಗೌಣೀಂ ಲಕ್ಷಣಾಂಚ ಅಮುಖ್ಯವೃತ್ತಿಂ ನಿರೂಪಯತಿ. ಇದುವರೆಗೆ ಹೇಳಿದ್ದು ಆಚಾರ್ಯರು ಮುಖ್ಯವೃತ್ತಿ, ಅಥವಾ ಅದಕ್ಕೆ ಇನ್ನೊಂದು ನೇಮ್ ವಾಚಕ ಶಬ್ದಗಳು. ವಾಚಕ ಮುಖ್ಯ ವೃತ್ತಿ ಅಂದರೂ ಎರಡು ಒಂದೇನೆ. ಇನ್ನು ಮುಂದೆ ಅಮುಖ್ಯ ವೃತ್ತಿಯನ್ನು ಹೇಳ್ತಾರೆ. ಅಮುಖ್ಯ ವೃತ್ತಿ ಅಂದರೆ ವ್ಯವಹಿತ ವೃತ್ತಿ ಅಂತ ಅರ್ಥ. ವ್ಯವಹಿತ ವೃತ್ತಿ ಅಂದರೆ ಇವಾಗ ಘಟಃ ಅಂದ ಕೂಡಲೇ ಟಕ್ಕ ಹೊಡೀತದೆ. ಗೌಹು ಅಂದ ಕೂಡಲೇ ನಿಮ್ಮ ಎದುರುಗಡೆ ಅದರ ಫಿಗರ್ ಬಂದು ನಿಲ್ಲುತ್ತೆ ಕೂಡಲೇ, ಇಮಿಡಿಯೇಟ್. ಸಂಸ್ಕೃತ ಗೊತ್ತಿದ್ದರೆ ಹೇಳಿದ್ದು ನಾನು. ಆದರೆ ಗಂಗಾಯಾಂ ಘೋಷಃ, ಗಂಗಾ ಶಬ್ದ ಕೇಳಿದರೆ ಇಮಿಡಿಯೇಟ್ ನಿಮ್ಮ ಮನಸ್ಸಿಗೆ ಬರೋದು ಯಾವುದು? ಪ್ರವಾಹ.
ಶಬ್ದ ಕೇಳಿದ ಕೂಡ ಒಂದು ಅರ್ಥ ಫ್ಲ್ಯಾಶ್ ಆಗತ್ತೆ, ಟಕ್ ಅದನ್ನು ರಿಜೆಕ್ಟ್ ಮಾಡಿ ಇನ್ನೊಂದು ಅರ್ಥ ತಗೊಳ್ತೀವಿ. ಅಂದ ಲಕ್ಷಣ ಅನ್ನೋದು ಏನು? ವ್ಯವಹಿತ ವೃತ್ತಿ. ವ್ಯವಹಿತ ಅಂದರೆ ಅಬ್ರಪ್ಟ್, ಮಧ್ಯೆ ತಡೆ ಬರುತ್ತೆ, ತಡೆ ಬಂದು ಮತ್ತೆ ಅರ್ಥ ಡಿಸಿಷನ್ ತಗೋತೀವಿ, ಅರ್ಥ ಡಿಸೈಡ್ ಆಗತ್ತೆ. ಇದು ವ್ಯವಹಿತ ವೃತ್ತಿ ಅಂತ ಕರಿತೇವೆ. ಇದಕ್ಕೆ ಇನ್ನೊಂದು ಹೆಸರು ಲಕ್ಷಣ ಅಂತ. ಆ ಲಕ್ಷಣ ವ್ಯವಹಿತ, ಆ ವ್ಯವಹಿತ ವೃತ್ತಿ ಗೌಣಿ ಲಕ್ಷಣ ಅಂತ ಎರಡು ವಿಧ ಅಂತ ಹೇಳ್ತಾರೆ. ಅದನ್ನು ತೋರಿಸ್ತಾರೆ ಆಚಾರ್ಯ. ಪ್ರಯೋಗಯುಕ್ತ ಸಾದೃಶ್ಯಂ ಸಂಬಂಧೋ ವಾಪ್ಯ ಮುಖ್ಯತಃ ವೃತ್ತಿಹೇತು ಇತಿ ಜ್ಞೇಯಃ. ಪ್ರಯೋಗಯುಕ್ತಸ್ಯ ಸಾದೃಶ್ಯಂ, ಒಂದು ಶಬ್ದಕ್ಕೆ ಲೋಕದಲ್ಲಿ ಯೂಶಿಯಲ್ಲಾಗಿ ಯಾವ ಅರ್ಥದಲ್ಲಿ ಪ್ರಯೋಗ ಇದೆಯೋ ಆ ಅರ್ಥದ ಸಾದೃಶ್ಯ ಎಲ್ಲಿದೆಯೋ ಅಲ್ಲಿ ಆ ಶಬ್ದವನ್ನು ಪ್ರಯೋಗ ಮಾಡಿದರೆ ಅದನ್ನು ಗೌಣಿ ಅಂತ ಕರಿತೇವೆ. ಉದಾಹರಣೆಗೆ, ಸೋಮಾರಿಯಾದವನನ್ನು ಅಂತ ಕೂತಿರ್ತಾನ, ಹೆಬ್ಬಾವು ಅಂತೇಳಿ, ಹೆಬ್ಬಾವು ಥರ ಬಿಟ್ಕೊಂಡಿದ್ದಾನೆ ಅಂತ. ಯಾಕೆ ಹೇಳಿ? ಹೆಬ್ಬಾವು ಏನಾದರೂ ತಿಂದರೆ ಅಷ್ಟು ಬೇಗ ಹರಕೊಳ್ಳಲ್ಲ, ಅಂತ ಬಿದ್ದರೆ ನೀವು ಹೊಡೀರಿ, ಬೈರಿ, ಎಳೀರಿ, ಅದು ಸೋಂಬೇರಿನೇ. ಅದು ಥರ ಬಿದ್ದಿದ್ದಾನೆ. ಅಲ್ಲಿಗೆ ಇವನನ್ನು ಹೆಬ್ಬಾವು ಅನ್ನೋದಕ್ಕೆ ಕಾರಣ ಏನು? ಅದರ ಸಾದೃಶ್ಯ ಇದೆ ಅಂತ. ಹೀಗೆ ಪ್ರಯೋಗಯುಕ್ತ, ಹೆಬ್ಬಾವು ಅನ್ನೋ ಶಬ್ದಕ್ಕೆ ಪ್ರಯೋಗ ಆ ಹಾವಿನಲ್ಲಿ, ಅದರ ಸಾದೃಶ್ಯ ಎಲ್ಲಿದೆ? ಇವನಲ್ಲಿ ಇದೆ. ಇವನಲ್ಲಿ ಆ ಹೆಬ್ಬಾವು ಶಬ್ದವನ್ನು ಪ್ರಯೋಗ ಮಾಡಿದರೆ ಗೌಣಿ. ಇದಕ್ಕೆ ಉದಾಹರಣೆ ಶಾಸ್ತ್ರದಲ್ಲಿ ಕೊಡೋದು ಸಿಂಹೋ ದೇವದತ್ತ ಅಂತ. ಸಿಂಹ ನಡಿಗೆ ಅನ್ನಲ್ವಾ, ಸಿಂಹ ಸಮ್ಮನನ ಮೇನ ಮುನ್ನತಂ ಅಂತ ಆಚಾರ್ಯರನ್ನು, ಸಿಂಹದಂತೆ ಎತ್ತರಾದವರು ಅಂತೇಳಿ. ಹೀಗೆ ಇನ್ನೊಂದು ಸಂಬಂಧ, ಇವಾಗ ಲಕ್ಷಣ ಅಂತೇಳಿ. ಸಾದೃಶ್ಯ ಇದ್ದರೆ ಗೌಣಿ, ಸಂಬಂಧ ಇದ್ದರೆ ಲಕ್ಷಣ. ಅದಕ್ಕೆ ಉದಾಹರಣೆ ಯಾವುದು? ಗಂಗಾಯಾಮ್ ಘೋಷ. ಗಂಗಾ ಶಬ್ದದ ಅರ್ಥ ಪ್ರವಾಹ, ಅದರ ಸಂಬಂಧ ಯಾವುದಕ್ಕಿದೆ? ತೀರಕ್ಕೆ. ಆದ್ದರಿಂದ ಅದು ಲಕ್ಷಣ. ಹೀಗೆ ಗೌಣಿ ಲಕ್ಷಣ ಅಂತ ಅಮುಖ್ಯ ವೃತ್ತಿ ಎರಡು ವಿಧ. ಏನು ಹೇಳಿ? ರೂಢ ಶಬ್ದಗಳ. ಇನ್ನು ಗುಣಯೋಗೇನ ಪ್ರವೃತ್ತ ಗೌಣಿ ಅಂತ ಹಾಗೇನಾದರೂ ಮಾಡ್ಕೋಬೇಕಷ್ಟೆ. ಸಂಬಂಧ ಪ್ರಯೋಗಯುಕ್ತೇನ, ಅಲ್ಲಿ ಪ್ರಯೋಗಯುಕ್ತ ಸಾದೃಶ್ಯಂ ಸಂಬಂಧ ಅಂತ ಅಷ್ಟೇ ಇದೆ. ಪ್ರಯೋಗಯುಕ್ತ ಸಂಬಂಧ, ಗಂಗಾ ಅನ್ನೋ ಶಬ್ದದ ಪ್ರಯೋಗ ಪ್ರವಾಹದಲ್ಲಿ, ಅದರ ಸಂಬಂಧ. ಆ ಪ್ರಯೋಗಯುಕ್ತ ಅನ್ನೋದನ್ನು ಸಾದೃಶ್ಯಂ ಸಂಬಂಧ ಎರಡಕ್ಕೂ ಜೋಡಿಸಿಕೊಳ್ಳಿ. ವಾ ಶಬ್ದ ವ್ಯವಸ್ಥಿತ ವಿಭಾಷಾಯಾಮ್, ಅಂದರೆ ಪ್ರಯೋಗಯುಕ್ತದ ಸಾದೃಶ್ಯ ಇದ್ದರೆ ಗೌಣಿ, ಪ್ರಯೋಗಯುಕ್ತದ ಸಂಬಂಧ ಇದ್ದರೆ ಲಕ್ಷಣ. ಅಪಿ ಶಬ್ದ ಮುಖ್ಯವೃತ್ತಿ ಲಕ್ಷಣಾನಾಂ ಅಮುಖ್ಯವೃತ್ತಿ ಲಕ್ಷಣಸ್ಯ ಸಮುಚ್ಚಯಾರ್ಥಃ. ಅಪಿ ಶಬ್ದದಿಂದ ಸಮುಚ್ಚಯ, ಮುಖ್ಯವೃತ್ತಿ ಜೊತೆಯಲ್ಲಿ ಲಕ್ಷಣ. ಅಮುಖ್ಯತ ಇತಿ ಸಮಾಸೇ ಗುಣಭೂತಾಯ ಅಪಿ ವೃತ್ತೇಃ ಬುದ್ಧ್ಯಾ ಪೃಥಕ್ಕೃತಾಯಾಃ ವಿಶೇಷಣಂ ಅಮುಖ್ಯತಃ. ಎಲ್ಲಿ ಅನ್ವಯ ಮಾಡ್ತೀರಿ ಅದನ್ನು? ವೃತ್ತಿ ಹೇತು, ಅಂದರೆ ಆ ಎರಡನೇ ಲೈನಲ್ಲಿ ವೃತ್ತಿ ಹೇತು ಒನ್ ವರ್ಡ್. ಅಮುಖ್ಯತಃ ಅನ್ನೋದನ್ನು ಅದರ ಏಕದೇಶಕ್ಕೆ ಅಪ್ಲೈ ಮಾಡಬೇಕು. ವೃತ್ತಿ ಹೇತು ಅನ್ನೋದು ಒನ್ ವರ್ಡ್, ಆ ಹೇತು ಅನ್ನೋದಕ್ಕೆ ಅಪ್ಲೈ ಮಾಡಬಾರ್ದು ಅಮುಖ್ಯತಃ ಅನ್ನೋದನ್ನು. ಮತ್ತು ವೃತ್ತಿಗೆ ಅಮುಖ್ಯತಃ ವೃತ್ತಿ ಹೇತು. ಇದು ಸಂಸ್ಕೃತದಲ್ಲಿ ದೊಡ್ಡ ಪ್ರಯೋಗಕ್ಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ, ಆದ್ದರಿಂದ ಸಂಸ್ಕೃತ ಬಿದ್ದೋಯ್ತು ಅಂತ ತಿಳ್ಕೊಳ್ಳಿ.
ಇವಾಗ ನೋಡಿ, ನೀಲವೇಣಿ ಸೀತಾಪತಿ ಅಂತೇನೆ, ಸರಿನೋ ತಪ್ಪೋ? ನೀಲವೇಣಿ ಅಂದರೆ ಕಪ್ಪು ಕೂದಲು ಉಳ್ಳ ಸೀತಾಪತಿ. ಸೀತಾಪತಿ ಕಪ್ಪು ಕೂದಲೋ ಸೀತೆನೋ? ನೀಲವೇಣಿ ಅಂತ ಹೆಂಗಸಿಗೆ ಹೇಳೋದು. ಅದಕ್ಕೆ ಹೇಳಿದೆ ನಾನು, ನೀಲವೇಣಿ ಸೀತಾಪತಿ ಸಮಾಸ ತಾನೇ ಅದು. ಸೀತಾಯಾ ಪತಿ ಸೀತಾಪತಿ ಬೇರೆ ಇದೆ. ನೀಲವೇಣಿ ಅಂತಂದೆ, ಅದಕ್ಕೆ ಸಮಾಸದಲ್ಲಿ ನೀಲವೇಣಿ ಅಂತ ಆಗ್ಬಿಡ್ತದೆ, ಹ್ರಸ್ವ ಬಂದುಬಿಡ್ತದೆ. ನೀಲವೇಣಿ ಸೀತಾಪತಿ. ನಮ್ಮ ಕನ್ನಡದಲ್ಲಿ ಕಪ್ಪು ಕೂದಲಿನ ಸೀತಾಪತಿ ಅಂತೀವಿ. ಕತ್ತು ಕೂದಲಿನ ಸೀತೆ ಅವಳ ಪತಿ. ಸಮಾಸದ ಒಂದು ಪಾರ್ಟಿಗೆ ಇನ್ನೊಂದು ಸಮಾಸದಲ್ಲಿ ಸೇರಿಸದೇ ಇರೋದನ್ನು ಜೋಡಿಸಬಾರ್ದು. ನಿಮಗೆ ಹೇಳಬೇಕಿದ್ರೆ ನೀಲವೇಣ್ಯಾ ಸೀತಾಯಾ ಪತಿ ಸ್ಪ್ಲಿಟ್ ಮಾಡಿರಿ. ನೀವು ಸಮಾಸ ಮಾಡಿದರ ಒಂದು ಪೋರ್ಷನಲ್ಲಿ ಇನ್ನೊಂದು ವಿಶೇಷಣ ಹಚ್ಚಬಾರ್ದು. ಹಾಗೆ ಮಾಡಿದ್ದಾರೆ ಇಲ್ಲಿ ಆಚಾರ್ಯರು. ಅಮುಖ್ಯತಃ ವೃತ್ತಿಹೇತು. ವೃತ್ತಿಹೇತು ಒಂದು ವರ್ಡ್, ಅದರ ವೃತ್ತಿಯನ್ನು ಏಕದೇಶದಲ್ಲಿ ಅನ್ವಯ ಮಾಡಬಾರ್ದು. ಅದಕ್ಕೆ ಇಂಥ ಸಂದರ್ಭದಲ್ಲಿ ಶ್ಲೋಕಗಳಲ್ಲೆಲ್ಲ ಇದು ಅನಿವಾರ್ಯ ಆಗ್ತದೆ. ಅಲ್ಲೆಲ್ಲ ಕೊಡುವ ಪರಿಹಾರ ಏನಂದರೆ ವೃತ್ತಿಹೇತು ಅಂತ ಅಖಂಡ ಶಬ್ದ, ಅದನ್ನು ಮನಸ್ಸಿನಿಂದ ವೃತ್ತೇಹಿ ಹೇತು, ವೃತ್ತೇಹಿ ಬೇರೆ ಪದ ಅಂತ ಇಟ್ಕೊಂಡು ಜೋಡಿಸ್ಕೊಳ್ಳಿ. ಮನಸ್ಸಿನಲ್ಲಿ ಅದನ್ನು ಸ್ಪ್ಲಿಟ್ ಮಾಡಿ ಆ ವಿಶೇಷಣವನ್ನು ಅದಕ್ಕೆ ಸೇರಿಸ್ಕೊಳ್ಳಿ ಅಂತ. ನಮ್ಮ ಗಮನಕ್ಕೆ ಬರೋದಿಲ್ಲ ಇವೆಲ್ಲ. ಟೀಕಾಕರು ಹೌದಲ್ಲ ಅಂತ ಆಮೇಲೆ ಅನಿಸ್ತೇವೆ. ಅಮುಖ್ಯಾಯಾಃ ಗೌಣ್ಯಾಃ ಲಕ್ಷಣಾಯಾಶ್ಚ ವೃತ್ತೇಃ ಹೇತುಃ ಇತಿ ಜ್ಞೇಯಃ. ನೋಡಿ ಇಲ್ಲಿ ಬರೆದಾರೆ, ಅಮುಖ್ಯವಾದ ವೃತ್ತಿಗೆ ವೃತ್ತೇಃ ಸ್ಪ್ಲಿಟ್ ಮಾಡಿದರು, ಹೇತುಃ ಅಂತ. ಯಸ್ಯ ಶಬ್ದಸ್ಯ ಯತ್ರಾರ್ಥೇ ಪ್ರಯೋಗಃ ಸಾಮರ್ಥ್ಯಂ ತಸ್ಯ ಪ್ರವೃತ್ತಿನಿಮಿತ್ತಾತಿರಿಕ್ತಂ ಯತ್ ಸಾದೃಶ್ಯಂ ತನ್ನಿಮಿತ್ತೀಕೃತ್ಯ ಅನ್ಯತ್ರ ವೃತ್ತಿಃ ಗೌಣಿ. ಒಂದು ಶಬ್ದಕ್ಕೆ ಒಂದು ಕಡೆ ಪ್ರಯೋಗ ಇದೆ, ಅದನ್ನು ಬಿಟ್ಟು ಅದರ ಸಾದೃಶ್ಯ ಪ್ರಯುಕ್ತವಾಗಿ ಇನ್ನೊಂದು ಕಡೆ ಪ್ರಯೋಗ ಮಾಡಿದರೆ ಅದನ್ನು ಗೌಣೀ ವೃತ್ತಿ ಅಂತ ಕರಿತೀವಿ. ತತ್ಸಂಬಂಧಂ ನಿಮಿತ್ತೀಕೃತ್ಯ ವೃತ್ತಿಸ್ತು ಲಕ್ಷಣ. ಒಂದು ಶಬ್ದಕ್ಕೆ ಮುಖ್ಯ ಅರ್ಥ ಇರ್ತದೆ, ಅದರ ಸಂಬಂಧವನ್ನು ನಿಮಿತ್ತ ಮಾಡಿಕೊಂಡು ಬೇರೆ ಕಡೆ ಪ್ರಯೋಗ ಮಾಡಿದರೆ ಅದು ಲಕ್ಷಣ. ಕಶ್ಚಿದಾಹ ಗೌಣೀ ನಾಮ ವೃತ್ತಿರ್ನಾಸ್ತಿ. ನೈಯಾಯಿಕರು ಈ ಗೌಣಿ ಅಂತ ಹೇಳಲ್ಲ, ಅದನ್ನು ಲಕ್ಷಣದಲ್ಲೇ ಸೇರಿಸ್ಬಿಡ್ತಾರೆ, ಅದು ಇಲ್ವೇ ಇಲ್ಲ. ಸಾದೃಶ್ಯಸ್ಯಾಪಿ ಸಂಬಂಧತ್ವೇನ ಲಕ್ಷಣಾಯಾಂ ಅಂತರ್ಭೂತತ್ವಾತ್ ಇತಿ ತನ್ನಿರಾಕೃತ್ವಂ ಪಶ್ಚಾತ್ ಉದ್ದಿಷ್ಟಮಪಿ ಗೌಣೀಂ ಪ್ರಥಮಂ ಲಕ್ಷಿತ. ನೋಡಿ, ಹೇಳುವಾಗ ವಿಭಾಗ ಮಾಡುವಾಗ ಲಕ್ಷಣ ಗೌಣೀಚ ಅಂದರು. ಅದನ್ನು ವಿವರಣೆ ಮಾಡುವಾಗ ಲಕ್ಷಣ ಹೇಳುವಾಗ ಗೌಣಿ ಮೊದಲು ಹೇಳಿ ಲಕ್ಷಣವನ್ನು ಆಮೇಲೆ ಹೇಳಿದ್ದು. ಇದಕ್ಕೂ ಒಂದು ಉದ್ದೇಶ ಇದೆ. ಆಚಾರ್ಯ ಹೇಳಿದ್ದಾರೆ, ನನ್ನ ಅನುವ್ಯಾಖ್ಯಾನದಲ್ಲಿ ತುಂಬ ಅಭಿಪ್ರಾಯ ವಿಶೇಷಗಳಿದೆ ಅಂತ. ಮೊದಲು ಹೇಳಿದ್ದನ್ನು ಆಮೇಲೆ ಲಕ್ಷಣ ಹೇಳಿದ್ದು, ಆಮೇಲೆ ಹೇಳಿದ್ದಕ್ಕೆ ಮೊದಲು ಲಕ್ಷಣ ಹೇಳಿದ್ದಾರೆ. ಕಾರಣ ಏನು ಅಂದರೆ, ಕೆಲವರು ಇಲ್ಲ ಅಂತಾರೆ, ಅದು ಇದೆ ಅಂತ ಹೇಳೋಕ್ಕೋಸ್ಕರ ಅದನ್ನು ಮೊದಲು ಹೇಳಿದ್ದಾರೆ ಅಂತ. ಆಯಿತಾ? ಕಂಠ ಆಯಿತಾ? ಸ್ವಾತಂತ್ರ್ಯಂ ಏವಂ ಚೇವಂ ಅಸ್ಯಾಹ ಜ್ಞಾಪಿತಂ ಸ್ಯಾತ್. ಮೊದಲು ಹೇಳಿದ್ರಿಂದ ಇದೊಂದು ಸ್ವತಂತ್ರವಾದ ವೃತ್ತಿ ಅಂತ ತಿಳಿಯುತ್ತದೆ. ಕಂಠ ಆಯಿತಾ? ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಬೆಳಿಗ್ಗೆ 7 ಗಂಟೆಗೆ.